Hello everyone, my name is Irfan. I am a maths lecturer. ಯೂಶ್ವಲಿ ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಮ್ ಮತ್ತು ಗೌರ್ಮೆಂಟ್ ಪಿ ಯು ಕಾಲೇಜ್ ಮಕ್ಕಳಿಗೋಸ್ಕರ ನಾನೆಲ್ಲ ಕ್ಲಾಸಸ್ ಎಲ್ಲ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ನಾರ್ಮಲಾಗಿ ನಾವು 2 ಮಾರ್ಕ್ಸು 3 ಮಾರ್ಕ್ಸು 4 ಮಾರ್ಕ್ಸು 5 ಮಾರ್ಕ್ಸು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಬೋರ್ಡ್ ಕೇಳೋ ಕ್ವಶನ್ಸ್ ಎಲ್ಲ ಮಾಡಿಸ್ತಿದ್ದೀನಿ. ಸೊ ಫಸ್ಟು ನಾನೇನು ಮಾಡಿಸಿದ್ದೀನಿ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯೇಟಿಂದ ಎಲ್ಲ ಕ್ವಶನ್ಸ್ ಮಾಡಿಸಿದ್ದೀನಿ. 1 ಮಾರ್ಕ್ಸು 2 ಮಾರ್ಕ್ಸು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮಾಡಿಸಿದ್ದೀನಿ, ಮತ್ತು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸು ಮಾಡಿಸಿದ್ದೀನಿ. ಅದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದ್ದೀನಿ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆದಮೇಲೆ ನಾವು ಎಕ್ಸಸೈಸ್ ವೈಸ್ ಮಾಡೋಣ. ಎಕ್ಸಸೈಸ್ ವೈಸ್ ಆದಮೇಲೆ ನಾವು CET ಕ್ವಶನ್ಸ್ ಮಾಡೋಣ, ಆಮೇಲೆ ಮೇನ್ಸ್ ರಿಲೇಟೆಡ್ ಕ್ವಶನ್ಸ್ ಮಾಡೋಣ ಅಂತೇಳಿ ಉದ್ದೇಶ ಇಟ್ಕೊಂಡಿನಿ. ಸೊ ನಾವು ಇವತ್ತೇನು ಮಾಡೋಣ ಅಂದರೆ, ಸೊ ನಮಗೆ 3 ಮಾರ್ಕ್ಸ್ ಇಂಪಾರ್ಟೆಂಟು ಮ್ಯಾಟ್ರಿಸಲ್ಲಿ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸು ಕಲಿಯೋಣ. ಸೊ ನಿಮಗೆ ಫಸ್ಟ್ ಆಫ್ ಆಲ್ ಇದ್ರ ಗೊತ್ತಿರೋಕ್ಕಿಂತ ಮುಂಚೆ ನಿಮ್ಗೇನು ಗೊತ್ತಿರಬೇಕಂದ್ರೆ, ಸೊ ಈ 3 ಮಾರ್ಕ್ಸ್ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ಬೇಕಂದ್ರೆ ನಿಮಗೆ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಗೊತ್ತಿರಬೇಕು ಒಂದು. ಸೊ ಇನ್ನೊಂದು ಸೊ ಯು ಶುಡ್ ನೋ ಅಬೌಟ್ ಸಿಮೆಟ್ರಿಕ್ ಆ್ಯಂಡ್ ವಾಟ್ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಏನಂತೇಳಿ ಗೊತ್ತಿರಬೇಕು. ಫಸ್ಟು ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕಲಿಯೋಣ. ಓಕೆ, ಸೊ ಫಸ್ಟ್ ನೋಡಿ, ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್? ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಓಕೆ, ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಅಂದಾಗ, ಸೊ ಒಂದು ಮ್ಯಾಟ್ರಿಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ಸಪೋಸ್ ಏನದು ಮ್ಯಾಟ್ರಿಕ್ಸು, ಸೊ ಏನದು ಮ್ಯಾಟ್ರಿಕ್ಸು, ಸಪೋಸ್ 1 2 3 1 3 1 1 1 4 1 1 2 ಈ ಥರ ಇದೆ ಅಂದ್ಕೊಳ್ಳಿ. ಸೊ ದಿಸ್ ಈಸ್ ಒಂದು ಮ್ಯಾಟ್ರಿಕ್ಸ್. ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? ಎಷ್ಟು ರೋಸ್ ಇದ್ದಾವೆ, ಎಷ್ಟು ಕಾಲಮ್ ಇದೆ? ಇಲ್ಲಿ 3 ರೋಸ್ ಇದ್ದಾವೆ, 3 ಕಾಲಮ್ಸ್ ಇದ್ದಾವೆ. ಸೊ ದಿಸ್ ಈಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 × 4. ಇದ್ರ ಟ್ರಾನ್ಸ್ಪೋಸ್ ಮಾಡಿ ಅಂತ ಕೇಳಿದಾಗ, ಸೊ ಇದರಲ್ಲಿ ಏನು ಕೊಡ್ತಾರೆ, A ಟ್ರಾನ್ಸ್ಪೋಸ್ ಅಥವಾ A' ಅಂತ ಬರಿಬೋದು. ಇಲ್ಲಿ ಏನು ಮಾಡ್ಬೋದು, ಸೊ ನಮಗೆ ರೋ ಇದ್ದಿದ್ದು ಏನು ಮಾಡಬೇಕು, ಕಾಲಮ್ ಬರಿಬೇಕು, ಕಾಲಮ್ ಇದ್ದಿದ್ದು ರೋ ಬರಿಬೇಕು. ಸಪೋಸ್ ನೋಡಿ, ಇಲ್ಲಿ ರೋ ಇದೆನಾ, ಸೊ ಇದನ್ನು ಕಾಲಮಾಗಿ ಬರ್ಕೊಳ್ಳಿ. ಇಲ್ಲಿ ರೋ ಇದನ್ನು ಕಾಲಮಾಗಿ ಬರ್ಕೊಳ್ಳಿ. ಸೊ 1 2 3 1. ಅದೇ ಥರ ಇಲ್ಲಿ ರೋ ಇದೆನಾ, ಅದನ್ನು ಕಾಲಮಾಗಿ ಬರ್ಕೊಳ್ಳಿ. ಸೊ 1 3 1 1. ಸೊ ಇದು ರೋ ಇದೆನಾ, ಅದನ್ನು ಕಾಲಮಾಗಿ 1 1 4 2. ಓಕೆ, ಸೊ ದಿಸ್ ಈಸ್ ವಾಟ್ ಟ್ರಾನ್ಸ್ಪೋಸನ್. ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? ಇದು 4 ಎಷ್ಟು ರೋಸ್ ಇದ್ದಾವೆ, 4 ರೋಸ್ ಇದ್ದಾವೆ, 3 ಕಾಲಮ್ಸ್ ಇದೆ. ಅಂದರೆ ರೋಸ್ ಇದ್ದದ್ದು ಕಾಲಮು, ಕಾಲಮ್ಸ್ ಇದ್ದಿದ್ದು ರೋಸ್ ಬರ್ಕೊಂಡು ಏನಂತೀವಿ, ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂತೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಕಲಿಬೇಕಂದ್ರೆ, ನೀವು ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ವಾಟ್ ಈಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್? ಓಕೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. Okay, so one more thing is skew symmetric matrix. Skew symmetric matrix. ಓಕೆ, ಮ್ಯಾಟ್ರಿಕ್ಸ್ ಅಂದರೆ ಏನು, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕಲ್ತ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. 3 ಮಾರ್ಕ್ಸ್ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಫಸ್ಟ್ ನೋಡಿ, ಸೊ ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ಇದೆ. ಆ ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡಿದಾಗ ವಾಪಸ್ ಅದೇ ಮ್ಯಾಟ್ರಿಕ್ಸ್ ಬಂದಾಗ ಅದನ್ನು ಕ್ಯಾನ್ಸಲ್ ಇಟ್ ಇಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅದೇ ಥರ ಇಲ್ಲಿನೂ ಯಾವುದೋ ಒಂದು ಮ್ಯಾಟ್ರಿಕ್ಸ್ ಇದೆ, ಆ ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡಿ ಬಂದಿರೋ ರಿಸಲ್ಟ್ -Aಗೆ ಈಕ್ವಲ್ ಇದ್ದಾಗ, ಸೊ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಏನದು ಮ್ಯಾಟ್ರಿಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಎಲಿಮೆಂಟ್ಸ್ ಏನಿದ್ದಾವೆ, 1 2 3, ಇಲ್ಲಿ A, ಇಲ್ಲಿ A B, ಇಲ್ಲಿ B, ಇಲ್ಲಿ C, ಇದು C ಇದೆ ಅಂತ ಅಂದ್ಕೊಳ್ಳಿ. ಓಕೆ, ನಾವು ಇದನ್ನು ಟ್ರಾನ್ಸ್ಪೋಸ್ ಮಾಡಿ. ಹಾಗಾದರೆ ಟ್ರಾನ್ಸ್ಪೋಸ್ ಅಂದರೆ ಏನು? ಸೊ ರೋ ಇದ್ದಿದ್ದು ಏನು ಮಾಡಬೇಕು, ಕಾಲಮ್ ಬರಿಬೇಕು, ಕಾಲಮ್ ಇದ್ದಿದ್ದು ರೋ ಬರಿಬೇಕು. ಸೊ ಅಥವಾ A ಟ್ರಾನ್ಸ್ಪೋಸ್ ಅಥವಾ A' ಅಥವಾ A ಟ್ರಾನ್ಸ್ಪೋಸ್ ಈ ಥರ ಬರಿಬೋದಾ? ಓಕೆ, ಇಲ್ಲಿ ನೋಡಿ, ಸೊ ಇಲ್ಲಿ 3 × 3 ಎಲಿಮೆಂಟ್ಸ್ ಇದ್ದಾವೆ. ಇಲ್ಲಿ ರೋ ಇದ್ದಿದ್ದು ಕಾಲಮ್ ಹಾಕಿ. ಸೊ ರೋ ಇದ್ದಿದ್ದು ಕಾಲಮ್ ಹಾಕಿ ನಮಗೇನಾಗುತ್ತೆ, 1 A B. ಇದು ರೋ ಇದ್ದಿದ್ದು ಕಾಲಮ್ ಆಗ್ಬಿಡು. ಇಲ್ಲಿ ರೋ ಇದನ್ನು ಕಾಲಾಗಿ ಬರ್ಕೊಳ್ಳಿ, A 2 C. ಅದೇ ಥರ ಇದು ರೋ ಇದನ್ನು ಕಾಲಮಾಗಿ ಬರ್ಕೊಳ್ಳಿ, B C 3. ಓಕೆ, ಇದು ಚೆಕ್ ಮಾಡಿ. ವಾಪಸ್ ನಮ್ಗೆ ಅದೇ ಬಂತ, 1 A B A 2 C B C 3. ಸೊ ವಾಪಸ್ ನಮ್ಗೆ ಏನು ಬಂತು, A ಮ್ಯಾಟ್ರಿಕ್ಸೇ ಬಂತ. ಸೊ A ಮ್ಯಾಟ್ರಿಕ್ಸ್ ಟ್ರಾನ್ಸ್ಫರ್ ಮಾಡಿದಾಗ ನಮ್ಗೆ A ಮ್ಯಾಟ್ರಿಕ್ಸ್ ಬಂದಾಗ ಇದನ್ನು ಕ್ಯಾನ್ಸಲ್ ದಟ್ ಇಟ್ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅರ್ಥ ಆಯ್ತಾ? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಏನು, A ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡಿದಾಗ ಸೊ ನಮಗೆ A ಮ್ಯಾಟ್ರಿಕ್ಸೇ ಬಂದರೆ ಇಟ್ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇಷ್ಟ ಆಯ್ತು. ಓಕೆ, ನಾವು ಇಲ್ಲಿ ನೋಡಿ, ಸ್ಕ್ಯೂ ಸಿಮೆಟ್ರಿಕ್ಸ್ ಅಂದರೆ ಏನು? ಸ್ಕ್ಯೂ ಸಿಮೆಟ್ರಿಕ್ ಅಂದಾಗ, ಸೊ ನಾವು ಈಗ ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ತೊಗೊಳ್ಳೋಣ ಎಕ್ಸಾಂಪಲ್. ಅದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ -A ಬರಬೇಕು. ಸಪೋಸ್ ಒಂದು ಮ್ಯಾಟ್ರಿಕ್ಸ್ ತೊಗೊಳ್ಳಿ, A = ನಮಗೆ 0 0 0 -A -B -C
ಓಕೆ ಹಿಯರ್ ಎ ಬಿ ಸಿ ಇದೊಂದು ಮ್ಯಾಟ್ರಿಕ್ಸ್ ಅಂತ ಅಂದ್ಕೊಳ್ಳಿ. ಇದೊಂದು ಮ್ಯಾಟ್ರಿಕ್ಸ್ ಅಂತಂದಾಗ ಇದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ ಏನು ಬರಬೇಕು, ಮೈನಸ್ ಎ ಬರಬೇಕು. ಟ್ರಾನ್ಸ್ಪೋಸ್ ಮಾಡಿ ನೋಡಿ. ಸೊ ಎ ಡ್ಯಾಶ್ ಅಥವಾ ಎ ಟ್ರಾನ್ಸ್ಪೋಸ್ ದಟ್ ಈಸ್ ಈಕ್ವಲ್ ಟು ನಮಗೆ ರೋ ಇದ್ದಿದ್ದು ಟ್ರಾನ್ಸ್ಪೋಸ್ ಅಂದ್ರೇನು, ರೋ ಇದ್ದಿದ್ದು ಕಾಲಮ್ ಬರಬೇಕು, ಕಾಲಮ್ ಇದ್ದಿದ್ದು ರೋ. ಸೊ ಇದು ಕಾಲಮ್ ಇದ್ದಿದ್ದು ರೋ ಇದ್ದಿದ್ದು ಕಾಲಮ್ ಬರ್ಕೊಳ್ಳಿ 0 ಮೈನಸ್ ಎ ಮೈನಸ್ ಬಿ. ಸೊ ಇದು ರೋ ಇದ್ದಿದ್ದು ಕಾಲಮ್ ಬರ್ಕೊಳ್ಳಿ ಎ 0 ಮೈನಸ್ ಸಿ. ಇದು ರೋ ಇದ್ದಿದ್ದು ಕಾಲಮ್ ಬರ್ತದೆ ಬಿ ಸಿ 0. ಓಕೆ, ಸೊ ನೋಡಿ ಸೇಮ್ ಇದೆ, ಎಕ್ಸಾಕ್ಟ್ಲಿ ಸೇಮ್ ಇದೆ. ಬಟ್ ಇಲ್ಲಿ ನೋಡಿ, ಬಟ್ ನೆಗೆಟಿವ್ಸ್ ಚೇಂಜ್ ಆಗ್ತಿದೆ. ಇದರಲ್ಲಿ ಮೈನಸ್ ಕಾಮನ್ ತೊಗೊಳ್ಳಿ. ಸೊ ಮೈನಸ್ ಕಾಮನ್ ತೊಗೊಳಾಗ ಏನಾಗುತ್ತೆ ನಮಗೆ, ಓಕೆ ಮೈನಸ್ ಕಾಮನ್ ತೊಗೊಂಡಾಗ ನಮಗೆ ಸೊ 0 ಆಗ್ಬಿಟ್ಟಿದೆ. ಇಲ್ಲಿ ಪ್ಲಸ್ ಇದ್ದಿದ್ದು ಏನಾಗುತ್ತೆ, ಸೊ ಮೈನಸ್ ಎ ಆಗುತ್ತೆ. ಇಲ್ಲಿ ಮೈನಸ್ ಇದ್ದಿದ್ದು ಏನಾಗುತ್ತೆ, ಪ್ಲಸ್ ಬಿ ಆಗುತ್ತೆ. ಸಾರಿ ಪ್ಲಸ್ ಇಲ್ಲೇನು ಪ್ಲಸ್ ಇದ್ದಿದ್ದು ಏನಾಗುತ್ತೆ, ಮೈನಸ್ ಆಗುತ್ತೆ. ಇಲ್ಲಿ ಪ್ಲಸ್ ಇದ್ದಿದ್ದು ಏನಾಗುತ್ತೆ, ಮೈನಸ್ ಆಗುತ್ತೆ. ಇಲ್ಲಿ ಮೈನಸ್ ಕಾಮನ್ ತೊಗೊಂಡ್ರೆ ಉಳಿಯೋದೇ ನಮಗೆ ಎ ಉಳಿಯುತ್ತೆ, ಇಲ್ಲಿ ಬಿ ಉಳಿಯುತ್ತೆ, ಇಲ್ಲಿ ಸಿ ಉಳಿಯುತ್ತೆ. ಓಕೆ, ವಾಟ್ ಈಸ್ ಮೀನಿಂಗ್ ಆಫ್ ದಿಸ್? ಇದೇ ಏನು, ದಿಸ್ ಎ ಈಕ್ವಲ್ ಇದೆನಾ? ಸೊ ವಿಚ್ ಮೀನ್ಸ್ ಈ ಮೈನಸ್ ಹೊರಗಿದೆ ಹಂಗೆ ಬರ್ಕೊಳ್ಳಿ. ಸೊ ಮೈನಸ್ ಆಫ್ ಎ ಬರುತ್ತೆ. ನಾವು ಟ್ರಾನ್ಸ್ಪೋಸ್ ಮಾಡಿದರೆ ಏನು ಬಂತು, ಮೈನಸ್ ಎ ಬಂತೆ. ಸೊ ನಮಗೆ ಟ್ರಾನ್ಸ್ಪೋಸ್ ಮಾಡಿದಾಗ ಮೈನಸ್ ಎಗೆ ಈಕ್ವಲ್ ಬಂದಾಗ ಸೊ ನಮಗೆ ದಿ ಕ್ಯಾನ್ ಸೇ ದಟ್ ಇದೇನಾಗುತ್ತೆ, ಟ್ರಾನ್ಸ್ಪೋಸ್ ಮಾಡಿದಾಗ ಮೈನಸ್ ಎ ಇದ್ದಾಗ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅದೇ ಟ್ರಾನ್ಸ್ಪೋಸ್ ಮಾಡಿದಾಗ ವಾಪಸ್ ಎ ಮ್ಯಾಟ್ರಿಕ್ಸ್ ಬಂದಾಗ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಅರ್ಥ. ಓಕೆ, ಇಷ್ಟು ಇಂಟ್ರೊಡಕ್ಷನ್ ಗೊತ್ತಿದ್ರೆ ನೀವು 3 ಮಾರ್ಕ್ಸ್ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಇದನ್ನು ಬರ್ಕೊಳ್ಳಿ. ಓಕೆ, ಸೊ ನಾವು ಜಸ್ಟ್ ನೋಡಿ ಈಗ ಕ್ವಶನ್ ಸಾಲ್ವ್ ಮಾಡೋಣ ನಾವು 3 ಮಾರ್ಕ್ಸ್ನು. ಓಕೆ, ನಾವು ಏನು ಕೊಟ್ಟಿದ್ರೆ ಎಕ್ಸ್ಪ್ರೆಸ್ ಎ ಮ್ಯಾಟ್ರಿಕ್ಸ್ ಎ ಸೊ 1 2 2 -1 ಆ್ಯಸ್ ಎ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಅಂದರೆ ಕೊಟ್ಟಿರೋ ಮ್ಯಾಟ್ರಿಕ್ಸು ಸಮ್ ಆಫ್ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಫಾರ್ಮ್ಯಾಟಲ್ಲಿ ಇರಬೇಕು ಅಂತೇಳಿ ನಾವು ಪ್ರೂವ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಮಾಡೋಣ, ಕೊಟ್ಟಿರೋ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಏನು ಕೊಟ್ಟಿದ್ದಾರೆ, ಎ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಸೊ 1 2 2 -1 ಅಂತ ಕೊಟ್ಟಿದ್ದಾರೆ. ಇದ್ರದ್ದು ಎ ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ. ಎ ಡ್ಯಾಶ್ ಇಸ್ ಈಕ್ವಲ್ ಟು ನಮ್ಗೆ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಸೊ ನಮಗೆ 1 2 2 -1. ಸೊ ನಾವೇನಿದ್ದು ಟ್ರಾನ್ಸ್ಪೋಸ್ ಅಂದ್ಕೊಂಡು ರೋ ಇದ್ದಿದ್ದು ಕಾಲಮ್ ಬರ್ಕೊಂಡಿದ್ದು, ಕಾಲಮ್ ಇದ್ದಿದ್ದು ರೋ ಬರ್ಕೊಂಡು, ರೋ ಇದ್ದಿದ್ದು ಕಾಲಮ್ ಬರ್ಕೊಂಡು. ಅಂದರೆ ನಾವು ಟು ಪ್ರೂವ್ ಏನಂತ ಪ್ರೂವ್ ಮಾಡಬೇಕಂದ್ರೆ, ಟು ಪ್ರೂವ್ ಇಟ್ ಹ್ಯಾಸ್ ಟು ಬಿ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸಿಮೆಟ್ರಿಕ್. ಗಿವನ್ ಮ್ಯಾಟ್ರಿಕ್ಸ್ ಇದೆ ಏನಿರಬೇಕು, ಸೊ ಇದೇನಿರಬೇಕು ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಅಂದರೆ ಸೊ ದಿಸ್ ಇಸ್ ಹ್ಯಾಸ್ ಟು ಬಿ ಹಾಫ್ ಆಫ್ ಎ ಪ್ಲಸ್ ಎ ಡ್ಯಾಶ್, ಓಕೆ, ಪ್ಲಸ್ ಹಾಫ್ ಆಫ್ ಎ ಮೈನಸ್ ಎ ಡ್ಯಾಶ್. ಓಕೆ, ಸೊ ಇದು ನೋಡಿ, ಇದೊಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ, ಇದೊಂದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಇದೊಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಬರುತ್ತೆ. ಇದನ್ನು ಸಾಲ್ವ್ ಮಾಡಿದಾಗ ಏನು ಬರುತ್ತೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಇವು ವಾಪಸ್ ಆ್ಯಡ್ ಮಾಡಿದಾಗ ವಾಪಸ್ ನಮಗೆ ಎ ಬಂದಾಗ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಎ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಅರ್ಥ. ಓಕೆ, ಸೊ ಇದನ್ನು ಪ್ರೂವ್ ಮಾಡಿದರೆ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಎ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಅರ್ಥ. ಓಕೆ, ನಾವು ಯು ಜಸ್ಟ್ ಸಿ. ಸೊ ಇದು ಮ್ಯಾಟ್ರಿಕ್ಸ್ನ ಈ ಪಿ ಅಂತ ತೊಗೊಳ್ಳಿ, ಕಂಪ್ಲೀಟ್ ಮ್ಯಾಟ್ರಿಕ್ಸ್ನ ಇದನ್ನೇನು ತೊಗೊಳ್ಳಿ, ಸೊ ದಿಸ್ ಯು ಕನ್ಸಿಡರ್ ಆಸ್ ಕ್ಯೂ. ಓಕೆ, ಸೊ ಇದನ್ನು ಪಿ ಅಂತ ತೊಗೊಳ್ಳಿ, ಇದನ್ನು ಕ್ಯೂ ಅಂತ ತೊಗೊಳ್ಳಿ, ಇದನ್ನು ಸಾಲ್ವ್ ಮಾಡ್ಕೊತ ಹೋಗಿ. ಸೊ ನಾವು ಪಿನ ಸಾಲ್ವ್ ಮಾಡ್ಕೊತ ಹೋದಾಗ ಸೊ ಪಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಪಿ ಈಸ್ ಈಕ್ವಲ್ ಟು ಹಾಫ್ ಆಫ್ ಎ ಪ್ಲಸ್ ಎ ಡ್ಯಾಶ್. ಓಕೆ, ಹಾಫ್ ಆಫ್ ಎ ಪ್ಲಸ್ ಎ ಡ್ಯಾಶ್. ಹಾಫ್ ಹೆಂಗಿದೆ ಹೆಂಗೆ ಹೊರಗೆ ಬರ್ಕೊಳ್ಳಿ. ಸೊ ಎ ಮ್ಯಾಟ್ರಿಕ್ಸ್ ಏನಿದೆ ನೋಡಿ, ಸೊ ಇದನ್ನು ಒಬ್ಬರು ಓಪನ್ ಬ್ರಾಕೆಟ್ ಹಾಕೊಳ್ಳಿ. ಎ ಮ್ಯಾಟ್ರಿಕ್ಸ್ ಏನಿದೆ ನೋಡಿ, ಎ ಮ್ಯಾಟ್ರಿಕ್ಸ್ 1 2 2 -1. ಓಕೆ, ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಏನಿದೆ ನೋಡಿ, ಸೊ ಬಿ ಮ್ಯಾಟ್ರಿಕ್ಸ್ ಎ ಡ್ಯಾಶ್ ಮ್ಯಾಟ್ರಿಕ್ಸ್ ಏನಿದೆ 1 2 2 -1. ಓಕೆ, ಸೊ ಇದನ್ನು ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡಿದಾಗ ಏನಾಗುತ್ತೆ, 1 + 1 ಅಂದರೆ 2 ಆಗುತ್ತಾ. ಸೊ 2 + 2 ಅಂದರೆ 4 ಆಗುತ್ತಾ. ನೆಕ್ಸ್ಟು 2 + 2 ಅಂದರೆ 4 ಆಗುತ್ತೆ. ಸೊ -1 ಅಂದರೆ -2 ಆಗುತ್ತೆ. ಸೊ ಇದನ್ನು ಡಿವೈಡೆಡ್ ಬೈ 2 ಮಾಡಿದಾಗ ಏನಾಗುತ್ತೆ, ಸೊ ಡಿವೈಡೆಡ್ ಬೈ 2 ಮಾಡಿದಾಗ ಸೊ ದಿಸ್ ವಿಲ್ ಬಿಕಮ್ ವಾಟ್, ದಿಸ್ ವಿಲ್ ಬಿಕಮ್ 1, ದಿಸ್ ವಿಲ್ ಬಿಕಮ್ 2. ಓಕೆ, ಸೊ ದಿಸ್ ವಿಲ್ 4 ಡಿವೈಡೆಡ್ ಬೈ 2 ಇಸ್ 2, -2 ಡಿವೈಡೆಡ್ ಬೈ 2 ಇಸ್ -1. ಓಕೆ, ನಮಗೇನು ಬಂತು, ಪಿ ವ್ಯಾಲ್ಯೂ ಏನು ಬಂತು. ಸೊ ಪಿ ಈಸ್ ಈಕ್ವಲ್ ಟು ನಮಗೆ 1 2 2 -1 ಬಂತು. ಓಕೆ, ಇದನ್ನು ಟ್ರಾನ್ಸ್ಪೋಸ್ ಮಾಡೋಣ. ಓಕೆ, ಇದನ್ನು ಟ್ರಾನ್ಸ್ಪೋಸ್ ಮಾಡಿ. ಸೊ ಪಿ ಡ್ಯಾಶ್ ವ್ಯಾಲ್ಯೂ ಕಳಿಸಿದೆ, ಪಿ ಡ್ಯಾಶ್ ಇಸ್ ಈಕ್ವಲ್ ಟು ಸೊ 1 2 2 1 ಬರುತ್ತೆ. ಇದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ ಏನು ಬರುತ್ತೆ, ವಾಪಸ್ಸು ರೋ ಇದ್ದಿದ್ದು ಕಾಲಮ್ ಬರ್ಕೊಂಡಿದ್ದೀನಿ, ಮತ್ತು ಇದು ರೋ ಇದ್ದಿದ್ದು ಕಾಲಮ್ ಬರ್ಕೊಂಡಿದ್ದೀನಿ. ಪಿ ಡ್ಯಾಶ್ ಇಸ್ ಆಲ್ಸೋ ಈಕ್ವಲ್ ಟು ವಾಟ್, ಪಿ. ಓಕೆ, ವಿಚ್ ಮೀನ್ಸ್ ದಿಸ್ ಪಿ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಹೌದಾ ಅಲ್ಲ. ಸೊ ಪಿ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಬರೀರಿ ಪಿ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್
ಓಕೆ. ಸೊ ಪಿ ಇಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇದಾಯ್ತಾ. ನೆಕ್ಸ್ಟ್ ಕ್ಯೂ ಕಂಡು ಹಿಡ್ಕೊಳ್ಳೋಣ. ನೆಕ್ಸ್ಟ್ ಕ್ಯೂ ನೋಡಿ. ಸೊ ಕ್ಯೂ ಇಸ್ ಈಕ್ವಲ್ ಟು ಏನದು ಹಾಫ್ ಆಫ್ Q is half of A minus A dash. Okay, Q is half of A minus A dash. 1 second. Q is equal to half of A minus A dash. Okay. ಸೊ ನಾವು ಇದನ್ನು ಸಾಲ್ವ್ ಮಾಡ್ಕೊಂತ ಹೋಗಿ Q is equal to ನಮ್ಗೆ ಹಾಫ್ ಹೆಂಗಿದೆ ಹಂಗೆ ಇಟ್ಕೊಳ್ಳಿ. A ಮ್ಯಾಟ್ರಿಕ್ಸ್ ಏನಿದೆ 1 to 2 minus 1 ಕರೆಕ್ಟ್ ಇದನ್ನು ನೋಡಿ. 1 to 2 minus 1. ಓಕೆ 1 to 2 minus 1. ಇದು ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ. ಸೊ 1 to 2 minus 1. ಓಕೆ ಇದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ ಸೊ ನಮಗೇನು ಬರುತ್ತೆ ನೋಡಿ. ನಾವು ಯು ಜಸ್ಟ್ ಸಿ ಹಾಫ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಹಾಫ್ ಯು ರೈಟ್ ಆ್ಯಸ್ ಇಟ್ ಈಸ್. ಸೊ 1 ಹೋದಾಗ ಏನು ಬರುತ್ತೆ ನಮಗೆ 0 ಬರುತ್ತೆ. ಓಕೆ 1 ಹೋದಾಗ 2 minus 2 ಹೋದಾಗ 0 ಬರುತ್ತೆ. ಓಕೆ ನೆಕ್ಸ್ಟ್ 2 minus 2 ಹೋದಾಗ 0. -1 ಆಫ್ -1 ಅಂದರೆ +1 ಆಗುತ್ತೆ. +1 -1 ಅಂದರೆ 0 ಆಗುತ್ತೆ. ಸೊ ನಮಗೇನಾಗುತ್ತೆ ಇದು 0 ಮ್ಯಾಟ್ರಿಕ್ಸ್ ಬಂದ್ಬಿಡುತ್ತೆ. ಸೊ 0 0 0 0. ಇದನ್ನು ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ ಅಂದರೆ ಕ್ಯೂ ಡ್ಯಾಶ್ ಮಾಡ್ಕೊಳ್ಳಿ. ಸೊ ಕ್ಯೂ ಡ್ಯಾಶ್ ಮಾಡ್ಕೊಂಡಾಗ ಏನಾಗುತ್ತೆ. ಸೊ ಅಗೇನ್ ಯು ವಿಲ್ ಗೆಟ್ ಎ 0 0 0 0 ಓನ್ಲಿ ರೈಟ್. ಓಕೆ ದಿಸ್ ಈಸ್ ಆಲ್ಸೋ ಈಕ್ವಲ್ ಟು ಮೈನಸ್ ಕ್ಯೂಗೆ ಈಕ್ವಲ್ ಇರುತ್ತೆ. ಹೌದು. ಓಕೆ ನೀವು ಮೈನಸ್ ಇಲ್ಲಿ 0 ಇದ್ದಂತಂದರೆ ಇದು ಪ್ಲಸ್ ಅರ ತೊಗೊಳ್ಳಿ ಮೈನಸ್ ತೊಗೊಳ್ಳಿ ಇಟ್ ಡಸ್ ನಾಟ್ ಕೇರ್. ಓಕೆ ದಟ್ ಈಸ್ ವೈ ಕ್ಯೂ ಈಸ್ ಆಲ್ಸೋ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಪಿ ಆ್ಯಂಡ್ ಕ್ಯೂ ಕಂಡು ಹಿಡಿದೀವ. ಸೊ ಪಿ ಆ್ಯಂಡ್ ಕ್ಯೂ ಹಿಡಿದಾಗ ದ ಈಕ್ವೇಷನ್ 1 ಅಲ್ಲಿ ಹಾಕ್ಬಿಡಿ. ಸೊ ಎ ಇಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ. ಓಕೆ ಪಿ ವ್ಯಾಲ್ಯೂ ಏನು ಬಂದಿದೆ ಯು ಜಸ್ಟ್ ಸಿ. ಪಿ ವ್ಯಾಲ್ಯೂ ಈಸ್ 1 to 2 minus 1. ಸೊ ದಟ್ ಈಸ್ 1 to 2 minus 1 ಪ್ಲಸ್ 0 ಮ್ಯಾಟ್ರಿಕ್ಸ್ 0 0 0 0 ದಟ್ ಈಸ್ ಈಕ್ವಲ್ ಟು ವಾಟ್. ನಮ್ಗೇನು ಬರಬೇಕಿತ್ತು ಎ ವ್ಯಾಲ್ಯೂ ಬರಬೇಕಿತ್ತು. ಎ ವ್ಯಾಲ್ಯೂ ಏನಿದೆ ನೋಡಿ ದಟ್ ಈಸ್ 1 to 2 minus 1. ಓಕೆ ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಇದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮಾಡಿದ್ರೆ ಏನು ಬಂತು ವಾಪಸ್ ಎ ಬಂತ. ಅವ್ರು ಏನು ಕೊಟ್ಟಿದ್ದಾರೆ ಎಕ್ಸ್ಪ್ರೆಸ್ ಎ. ಓಕೆ ಇದನ್ನು ಸಮ್ ಆಫ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಥರ ತೋರ್ಸಂತಿದ್ರೆ ಇದು ನೋಡಿ ಎ ಅನ್ನೋದಿನ ಇದೇ ಅಲ್ಲ ಇದು ಎ. ಸೊ ದಿಸ್ ಈಸ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸಮ್ ಆಫ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ ಸೊ ಅಂತ ಬರ್ದ ಎ ಈಸ್ ಎ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರ್ತಾರೆ. ಓಕೆ ಎ ಇಸ್ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರ್ಬಿಟ್ರೆ ಇಷ್ಟಿಗೆ 3 ಮಾರ್ಕ್ಸ್ ನೋಡಿ. ಸೊ ಇಷ್ಟು ಈಸಿ ಇದೆ ನೋಡಿ. ಏನು ಮಾಡಬೇಕು ಫಸ್ಟ್ ಏನು ಮಾಡಿ. ಸೊ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಪ್ರೂವ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಎ ಬರ್ಕೊಳ್ಳಿ. ಸೊ ಅದನ್ನು ಎ ಡ್ಯಾಶ್ ಕಂಡು ಹಿಡ್ಕೊಳ್ಳಿ. ಇದನ್ನು ಪ್ರೂವ್ ಮಾಡ್ಬೇಕು ನಾವು. ಇದನ್ನು ಪ್ರೂವ್ ಮಾಡಿದಾಗ ನನಗೆ ಕ್ಯಾನ್ ಸೇ ದಟ್ ಇಟ್ ಈಸ್ ಕೊಟ್ಟಿರೋ ಕ್ವಶನ್ನು ನಾವು ಸಾಲ್ವ್ ಮಾಡ್ದಂಗೆ ಅಂತ ಅರ್ಥ. ಫಸ್ಟ್ ಏನು ಮಾಡಿ ಪಿನ ಕಂಡು ಹಿಡ್ಕೊಳ್ಳಿ. ಇದನ್ನು ಕಂಪ್ಲೀಟ್ ಈಕ್ವೇಷನ್ ಪಿ ಅಂತ ಕಂಡುಹಿಡಿ ಮತ್ತು ಕ್ಯೂನ ಕಂಡು ಹಿಡ್ಕೊಳ್ಳಿ. ಸೊ ಪಿ ಹ್ಯಾಸ್ ಟು ಬಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಕ್ಯೂ ಹ್ಯಾಸ್ ಟು ಬಿ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅದಾಗಿದೆ. ಅವೆಲ್ಲ ಆ್ಯಡ್ ಮಾಡಿದಾಗ ನಮ್ಗೆ ಎ ಬಂದಾಗ ದೆನ್ ಯು ಕ್ಯಾನ್ ಸೇ ದಟ್ ನಮ್ಗೆ ಕೊಟ್ಟಿರೋ ಕ್ವಶನ್ ಸಾಲ್ವ್ ಮಾಡಿ ಅಂತ ಅರ್ಥ. ಓಕೆ ನಿಮಗೆ ಕೆಲವೊಬ್ಬರಿಗೆ ಸ್ಲೋ ಅನಿಸುತ್ತೆ, ಕೆಲವೊಬ್ಬರಿಗೆ ಫಾಸ್ಟ್ ಅನಿಸುತ್ತೆ. ಓಕೆ ಫಾಸ್ಟ್ ಅಂತ ಅನ್ಸಿದಾಗ ನಾರ್ಮಲ್ ಮೆಥಡ್ ನೋಡಿ. ಸೊ ಸ್ಲೋ ಅನ್ಸೋಂಥವ್ರಿಗೆ ನೀವು ಸೊ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಥವಾ ಸೊ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಇದ್ರ ಥರನೇ ನೋಡಿ. ಓಕೆ ಇಲ್ಲಿ ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಕ್ವಶನ್ ಎಕ್ಸಾಕ್ಟ್ಲಿ ಸೇಮ್, ಏನು ಚೇಂಜ್ ಇಲ್ಲ, ಸೇಮ್ ಕ್ವಶನ್ ಇದೆ. ಬಟ್ ಸ್ವಲ್ಪ ವ್ಯಾಲ್ಯೂಸ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಓಕೆ ನಾವು ಏನು ಕೊಟ್ಟಿದ್ದಾರೆ ಎ ಮ್ಯಾಟ್ರಿಕ್ಸ್ 3 5 1 -1 ಅಂತ ಕೊಟ್ಟಿದ್ದಾರೆ. ಇದನ್ನು ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತೇಳಿ ಪ್ರೂವ್ ಮಾಡಬೇಕು. ಫಸ್ಟ್ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಅಂತ ಎ ಅಂತ ಬರ್ಕೊಳ್ಳಿ. ಸೊ ಎ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು 3 5 1 -1 ಅಂತ ಬರ್ಕೊಳ್ಳಿ. ಸೊ ಅದರ ಟ್ರಾನ್ಸ್ಪೋಸ್ ಕಂಡು ಇಟ್ಕೊಳ್ಳಿ. ಟ್ರಾನ್ಸ್ಪೋಸ್ ಎ ಡ್ಯಾಶ್ ಈಸ್ ಈಕ್ವಲ್ ಟು ರೋ ಇದ್ದೇನಾಗುತ್ತೆ ಕಾಲಮ್ ಆಗುತ್ತೆ, ಕಾಲಮ್ ಇದ್ದಿದ್ದು ರೋ ಬರ್ಕೊಳ್ಳಿ. ರೋ ಇದ್ದಿದ್ದು ಕಾಲಮ್ ಆಗುತ್ತೆ. 3 5 1 -1 ಕಾಲಮ್ ಇದ್ದಿದ್ದು ರೋ ಆಯಿತು. ಓಕೆ ನಾವು ಸೊ ಇದನ್ನು ಪ್ರೂವ್ ಮಾಡಬೇಕು. ಸೊ ಏನಂತ ಪ್ರೂವ್ ಮಾಡಬೇಕು ಎ ಹ್ಯಾಸ್ ಟು ಬಿ 1/2 of 1 + 1 dash a plus a dash
ಪ್ಲಸ್ ಹಾಫ್ ಆಫ್ ಎ ಮೈನಸ್ ಎ ಡ್ಯಾಶ್ ಅದನ್ನು. ಸೊ ಇದನ್ನು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ದಿಸ್ ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಇವೆರಡು ಆ್ಯಡ್ ಮಾಡಿದಾಗ ನಮಗೆ ಎ ಮ್ಯಾಟ್ರಿಕ್ಸ್ ಬಂದಾಗ ನಮಗೆ ಇಟ್ ಕ್ಯಾನ್ ಸೇ ದಟ್ ವಾಟ್ ಎವರ್ ದೇ ಹ್ಯಾವ್ ಆಸ್ಕ್ಡ್ ಅಸ್ ಟು ಸಾಲ್ವ್ ಅದನ್ನು ಸಾಲ್ವ್ ಮಾಡಿದ್ವಿ ಅಂತ ಅರ್ಥ. ಓಕೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಕಂಪ್ಲೀಟ್ ಹಾಫ್ ಆಫ್ ಎ ಪ್ಲಸ್ ಎ ಡ್ಯಾಶ್ ಆಸ್ ಪಿ, ಹಾಫ್ ಆಫ್ ಎ ಮೈನಸ್ ಎ ಡ್ಯಾಶ್ ಆಸ್ ಕ್ಯೂ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇದನ್ನು ಸಾಲ್ವ್ ಮಾಡ್ಕೊತೀವಿ. ನೆಕ್ಸ್ಟು ಇಲ್ಲಿದೇನ ಪಿನ ವ್ಯಾಲ್ಯೂ ಬರ್ಕೊಂಡಿದ್ದೀನಿ. ಸೊ ಹಾಫ್ ಆಫ್ ಎ ನಮ್ಮ ಮ್ಯಾಟ್ರಿಕ್ಸ್ ಏನಿದೆ ನೋಡಿ. ಸೊ ಎ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು 3 + 3 5 1 - 1. ಓಕೆ, ಪ್ಲಸ್ ಎ ಡ್ಯಾಶ್ ಮ್ಯಾಟ್ರಿಕ್ಸ್ ಏನಿದೆ ನೋಡಿ. ಎ ಡ್ಯಾಶ್ ಮ್ಯಾಟ್ರಿಕ್ಸ್ ಇಸ್ 3 1 5 -1 ಇದನ್ನು. ಓಕೆ, ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿದಾಗ ಹಾಫ್ ಆ್ಯಡ್ ಮಾಡಿದಾಗ ಏನಾಗುತ್ತೆ ನೋಡಿ. ಸೊ ಆ್ಯಡ್ ಮಾಡಿದಾಗ 3 + 3 ಏನಾಗುತ್ತೆ 6 ಆಗುತ್ತೆ. ಓಕೆ, ನೆಕ್ಸ್ಟು 1 + 5 ಏನಾಗುತ್ತೆ 6 ಆಗುತ್ತೆ. ನೆಕ್ಸ್ಟು 1 + 5 ಏನಾಗುತ್ತೆ ಅಗೇನ್ 6 ಆಗುತ್ತೆ. ಓಕೆ, ನೆಕ್ಸ್ಟು -1 ಏನಾಗುತ್ತೆ -2 ಆಗುತ್ತೆ. ಸೊ ಇದನ್ನು ಡಿವೈಡೆಡ್ ಬೈ 2 ಮಾಡಿ. ಇವು ಡಿವೈಡೆಡ್ ಬೈ 2 ಮಾಡಿದಾಗ ಏನಾಗುತ್ತೆ. ಸೊ ದಟ್ ಈಸ್ 3. ಸೊ ದಿಸ್ ಈಸ್ ಆಲ್ಸೋ 3. ಸೊ ಇಲ್ಲಿ 3 ದಿಸ್ ಈಸ್ -1. ಇಷ್ಟು ಬಂತ ನಮಗೇನು ಬಂದು ಪಿ ಅನ್ನೋದು ಇಷ್ಟು ಬಂತು. ಇದನ್ನು ಪಿನ ಟ್ರಾನ್ಸ್ಪೋಸ್ ಮಾಡಿದಾಗ ವಾಪಸ್ ಪಿ ಬರುತ್ತಿಲ್ಲ ನೋಡಬೇಕು. ಪಿನ ಟ್ರಾನ್ಸ್ಪೋಸ್ ಮಾಡಿದಾಗ ವಾಪಸ್ ಪಿ ಬಂದಾಗ ಇಟ್ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನೋಡೋಣ. ಸೊ ನಾವು ನೆಕ್ಸ್ಟ್ ಪಿ ಈಸ್ ಈಕ್ವಲ್ ಟು ಇಷ್ಟು ಬಂತು. ಪಿ ಈಸ್ ಈಕ್ವಲ್ ಟು ಸೊ 3 3 3 -1 ಬಂತ. ಇದನ್ನು ಟ್ರಾನ್ಸ್ಪೋಸ್ ಮಾಡಿ. ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ ವಾಪಸ್ಸು. ಸೊ 3 ರೋ ಇದ್ದಿದ್ದು ಕಾಲಮ್ ಬರ್ಕೊಳ್ಳಿ. ಸೊ 3 3 3 -1 ವಾಪಸ್ ಅದೇ ಬಂತ. ಓಕೆ, ವಾಪಸ್ ಪಿನೇ ಬಂತು. ವಾಪಸ್ ಪಿನೇ ಬಂದಾಗ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಇಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಇದೇನು ಇದೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರ್ಕೊಳ್ಳಿ. ಸೊ ಇದಾಯ್ತಾ. ನೆಕ್ಸ್ಟ್ ಏನು ಮಾಡಬೇಕು, ಇದು ಕಂಡುಹಿಡಿದ್ವಿ, ಪಿ ಕಂಡುಹಿಡಿದು. ನೆಕ್ಸ್ಟ್ ಏನು ಮಾಡಬೇಕು, ಕ್ಯೂ ಕಂಡುಹಿಡೋಣ. ಓಕೆ, ಕ್ಯೂ ಕಂಡುಹಿಡೋಕಂದ್ರೆ ಏನಿದೆ. ಸೊ ನಮಗೆ ಕ್ಯೂ ಈಸ್ ಈಕ್ವಲ್ ಟು ಹಾಫ್ ಆಫ್ ಎ ಮೈನಸ್ ಎ ಡ್ಯಾಶ್. ಸೊ ದಟ್ ಈಸ್ ಈಕ್ವಲ್ ಟು ಹಾಫ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಎ ಮ್ಯಾಟ್ರಿಕ್ಸ್ ಏನಿದೆ ನೋಡಿ. ಎ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು 3 5 1 -1 3 5 1 -1. ಓಕೆ, ಮೈನಸ್ ಆಫ್ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಎ ಡ್ಯಾಶ್ ಅಂದ್ರೆ ಏನೇ 3 5 1 -1 ಇದೆ. ಓಕೆ, ಇದನ್ನು ಸಾಲ್ವ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿ ಏನಾಗುತ್ತೆ. ಸೊ 1/2 ಹೆಂಗಿದೆ ಇದು ಹಂಗೆ ಬರ್ಕೊಳ್ಳಿ. ಸೊ ನಾವು ಜಸ್ಟ್ 3 - 3 ಅಂದರೆ ಏನಾಗುತ್ತೆ 0 ಆಗುತ್ತೆ. 5 - 1 ಅಂದರೆ ಏನಾಗುತ್ತೆ. ಸೊ 5 - 1 ಈಸ್ 4. ನೆಕ್ಸ್ಟು 1 - 5 ಇಸ್ -4. ನೆಕ್ಸ್ಟು ಸೊ -1 ಅಂದರೆ ಇಲ್ಲಿ -(-1) ಅಂದರೆ ಏನಾಗುತ್ತೆ +1 ಆಗುತ್ತೆ. +1 - 1 ಏನಾಗುತ್ತೆ. ಸೊ ದಿಸ್ ಈಸ್ 0. ಸೊ ಇದನ್ನು ಸಾಲ್ವ್ ಮಾಡಿದಾಗ ಕಂಪ್ಲೀಟಾಗಿ 0 to -2 0 ಆಗುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ಕ್ಯೂ ಅನ್ನೋದು ಏನು ಅಂತ ನಮಗೆ. ಸೊ ಕ್ಯೂ ಈಸ್ ಈಕ್ವಲ್ ಟು 0 to -2 0 ಬಂತು. ಓಕೆ, ಇದನ್ನು ಟ್ರಾನ್ಸ್ಪೋಸ್ ಮಾಡೋಣ. ನಾವು ಟ್ರಾನ್ಸ್ಪೋಸ್ ಮಾಡಿದಾಗ ಮತ್ತೆ -q ಬರುತ್ತಿಲ್ಲ ನೋಡೋಣ. ಸೊ ಟ್ರಾನ್ಸ್ಪೋಸ್ ಮಾಡಿ ಕ್ಯೂ ಟ್ರಾನ್ಸ್ಪೋಸ್ ದಟ್ ಈಸ್ ಈಕ್ವಲ್ ಟು. ಸೊ ಇದು ನೋಡಿ. ಸೊ ರೋ ಇದ್ದಿದ್ದು ಕಾಲಮ್ ಬರ್ಕೊಳ್ಳೋಣ. 0 to -2 0. ಓಕೆ, ಇಲ್ಲಿ ನೋಡಿ ಈಗ ಈ ಥರ ಬಂತ. ಇದರಲ್ಲಿ ಏನು ಮೈನಸ್ ಕಾಮನ್ ತೊಗೊಳ್ಳಿ. ಸೊ ಮೈನಸ್ ಕಾಮನ್ ತೊಗೊಂಡಾಗ ಏನಾಗುತ್ತೆ ಮೈನಸ್ ಕಾಮನ್ ತೊಗೊಂಡಾಗ ಅದು 0 to -2 0. ಓಕೆ, ಸೊ ಇದು ಏನು 0 to -2 0 ಅನ್ನೋದೇನು ಕ್ಯೂ. ಸೊ ಇಸ್ ಕ್ಯಾನ್ ರೈಟ್ ಆಸ್ -q. ಅಂದರೆ ನಾವೇನು ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ನಲ್ಲ. ನಾವು ಕ್ಯೂ ಡ್ಯಾಶ್ನ ನಾವು ಕ್ಯೂನ ಟ್ರಾನ್ಸ್ಪೋಸ್ ಮಾಡಿದಾಗ -q ಬಂತ ಅಂದಾಗ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅದೇ ಬರ್ತದೆ ಕ್ಯೂ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರ್ದಿದ್ದೀನಿ. ಓಕೆ, ಸೊ ಯಾವ್ದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡಿದಾಗ ಪಿ + q ಆ್ಯಡ್ ಮಾಡಿದಾಗ ಏನು ಹೋಗುತ್ತೆ ನೋಡಿ. ಏನು ಬರುತ್ತೆ ವಾಪಸ್ ಅದೇ ಮ್ಯಾಟ್ರಿಕ್ಸ್ ಬಂದಾಗ ನಾನು ಕ್ಯಾನ್ ಸೇ ದಟ್ ನಾವು ಏನು ಪ್ರೂವ್ ಮಾಡ್ತಿದ್ದೆ ಅದು ಹಾಕಿದೆ ಅಂತ ಅರ್ಥ. ಪಿ ಮ್ಯಾಟ್ರಿಕ್ಸ್ ಏನಿದೆ ನೋಡಿ. ಪಿ ಮ್ಯಾಟ್ರಿಕ್ಸ್ ಈಸ್ 3 3 3 -1 3 3 3 -1 ಪ್ಲಸ್ ಕ್ಯೂ ಮ್ಯಾಟ್ರಿಕ್ಸ್ ಏನಿದೆ. ಕ್ಯೂ ಮ್ಯಾಟ್ರಿಕ್ಸ್ ಏನು. ಸೊ ದಟ್ ಈಸ್ 0 to -2 0. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಇವೆರಡು ಆ್ಯಡ್ ಮಾಡಿ. 3 + 0 ಈಸ್ 3 3 + 2 ಈಸ್ 5. ನೆಕ್ಸ್ಟು 3 - 2 ಅಂದರೆ 1 ಬರುತ್ತೆ. ಸೊ -1 0 ಅಂದರೆ ಏನು ಬರುತ್ತೆ ಮೈನಸ್ ಬರುತ್ತೆ. ಇದು ನೋಡಿ ಇದು ಎ ಮ್ಯಾಟ್ರಿಕ್ಸ್ ಹೌದಲ್ಲ. 3 5 1 -1 ಬರಬೇಕಿತ್ತ ನಾನು ಬಂದಿದ್ದೀನಿ. ಸೊ 3 5 -1 ದಿಸ್ ಈಸ್ ಎ ಮ್ಯಾಟ್ರಿಕ್ಸ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಏನು ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಸೊ ಎ ಈಸ್ ಎ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡೋಕ್ಕಿತ್ತು ನಾವು ಮಾಡಿದ್ದೆ. ಓಕೆ, ಈ ಥರದ ಕ್ವಶನ್ಸ್ ಕೇಳ್ತಾರೆ. ಓಕೆ, ಜಸ್ಟ್ ರೈಟ್ ಡೌನ್ ಬರ್ಕೊಳ್ಳಿ ನೋಡಿಕೊಂಡು.
ಈಗ ನೋಡಿ ಅದೇ ಥರದ್ದು ಸೇಮ್ ಒನ್ ಮೋರ್ ಕ್ವಶನ್ಸು ಮ್ಯಾಕ್ಸಿಮಮ್ ಈ 3 ಕ್ವಶನ್ಸೇ ಕೇಳ್ಬೋದು, ಸಮ್ ಆಫ್ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಅಂತ ಕೇಳಿದಾಗ. ವೈ ಬಿಕಾಸ್ ನಮಗೆ 3 ಕ್ವಶನ್ಸ್ ಇರೋದು ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಈ ಕ್ವಶನ್ಸ್ ಬಿಟ್ಟು ಯಾವ ಕೇಳೋದಿಲ್ಲ. ಓಕೆ, ಸೊ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಏನು ಕೊಡಬೇಕು, ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತೇಳಿ ಪ್ರೂವ್ ಮಾಡಬೇಕು. ಓಕೆ, ಫಸ್ಟ್ ಏನು ಮಾಡೋಣ, ಪ್ರೀವಿಯಸ್ ಮಾಡಿದಂಗೆ ಸ್ವಲ್ಪ ಈ ಸಲ ಸ್ಪೀಡ್ ಹೋಗೋಣ. ಪ್ರೀವಿಯಸ್ ಮಾಡಿದಾಗ ಫಸ್ಟ್ ಎ ಮ್ಯಾಟ್ರಿಕ್ಸ್ನ ಬರ್ಕೊಂಬಿಡಿ. ಎ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ, 1 5 -1 2. ಓಕೆ, ನೆಕ್ಸ್ಟು ಎ ಡ್ಯಾಶ್ನ ಏನಾಗುತ್ತೆ ಅಂದರೆ ಎ ಟ್ರಾನ್ಸ್ಪೋಸ್ ಏನಾಗುತ್ತೆ, ರೋ ಇದ್ದಿದ್ದು ಕಾಲಮ್ ಆಗುತ್ತಾ 1 5 -1 2. ಸೊ ಇದಾಯಿತು. ಸೊ ಇದಾದಮೇಲೆ ನಾನು ಬಿಡಬೇಕು ಪಿ ಮತ್ತು ಕ್ಯೂ ಕಾಣಬೇಕು. ಸೊ ಪಿ ಯು ನೋ ದಟ್ ಅದರಲ್ಲಿ ಹಾಫ್ ಆಫ್ ಎ ಪ್ಲಸ್ ಎ ಡ್ಯಾಶ್. ಸೊ ಹಾಫ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ನಮಗೆ ಎ ಬರ್ಕೊಳ್ಳಿ. ಎ ಮ್ಯಾಟ್ರಿಕ್ಸ್ ಏನಿದೆ, ಎ ಮ್ಯಾಟ್ರಿಕ್ಸ್ ಇಸ್ 1 5 ಸೊ -1 2. ಓಕೆ, ನೆಕ್ಸ್ಟು ಓಕೆ ಒಂದು ಸ್ಮಾಲ್ ಡಿಸ್ಟರ್ಬೆನ್ಸ್ ಇತ್ತು ಈಗ ನೋಡಿ. ಸೊ ದಿಸ್ ಇಸ್ 1 5 -1 2 ಇತ್ತಾ. ಓಕೆ, ಸೊ 1 5 -1 2 ಹೆಂಗಿದೆ ಹಂಗೆ ಬರೀರಿ. ಸೊ ನಾವು ಯು ಜಸ್ಟ್ ಸಿ ಹಿಯರ್ ಪ್ಲಸ್ ಎ ಡ್ಯಾಶ್. ಎ ಡ್ಯಾಶ್ ಅಂದರೆ ಏನಿದೆ, ಸೊ 1 -1 5 2. ಸೊ ಇಷ್ಟಿದೆ. ಸೊ ನಾವು ಯು ಜಸ್ಟ್ ಸಿ ಇದನ್ನು ಆ್ಯಡ್ ಮಾಡಿ. ಸೊ ಹಾಫ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ನಮಗೆ ಇವೆರಡು ಆ್ಯಡ್ ಮಾಡಿದಾಗ ಏನಾಗುತ್ತೆ ನೋಡಿ, 1 + 1 ಅಂದರೆ ಏನಾಗುತ್ತೆ, ಸೊ ದಟ್ ಈಸ್ 1 + 1 is 2. ನೆಕ್ಸ್ಟ್ 1 + 1 5 - 1 ಅಂದರೆ ಏನಾಗುತ್ತೆ, ಸೊ ದಟ್ ಈಸ್ 4. ಓಕೆ, ನೆಕ್ಸ್ಟ್ ಅದೇ ಥರ -1 + 5 ಅಂದರೆ ಏನಾಗುತ್ತೆ, ದಟ್ ಈಸ್ ಆಲ್ಸೋ 4. ನೆಕ್ಸ್ಟ್ 2 + 2 ಏನಾಗುತ್ತೆ, ಸೊ ದಟ್ ಈಸ್ ಆಲ್ಸೋ 4. ಓಕೆ, ಇದನ್ನು ಡಿವೈಡೆಡ್ ಬೈ 2 ಮಾಡಿದಾಗ ಏನಾಗುತ್ತೆ, ಸೊ ದಿಸ್ ಈಸ್ 1, ದಿಸ್ ಈಸ್ 2, ದಿಸ್ ಈಸ್ 2 ಆ್ಯಂಡ್ ದಿಸ್ ಈಸ್ ಆಲ್ಸೋ 2. ಓಕೆ, ಇದೇನು ಬಂತು ಅಂದರೆ ನಮ್ಗೆ ಪಿ ಏನು ಬಂತು, ಸೊ 1 2 2 1 ಬಂತು. ಇದನ್ನು ಟ್ರಾನ್ಸ್ಪೋಸ್ ಮಾಡೋಣ. ಟ್ರಾನ್ಸ್ಪೋಸ್ ಮಾಡಿದರೆ ವಾಪಸ್ ಪಿ ಬರ್ಬೇಕು ನಮಗೆ. ಸೊ ಪಿ ಈಸ್ ಈಕ್ವಲ್ ಟು ಏನು ಬಂತು, ಸೊ 1 2 2 2 ಬಂತ. ಸೊ ಪಿ ಡ್ಯಾಶ್ ಈಸ್ ಈಕ್ವಲ್ ಟು ವಾಟ್ ವಿಲ್ ಗೆಟ್, ರೋ ಇದ್ದಿದ್ದು ಕಾಲಮ್ ಬರ್ಕೊಳ್ಳಿ. ಸೊ 1 2 2 2. ಓಕೆ, ವಾಪಸ್ ಅದೇ ಬಂತ ನೋಡಿ. ಸೊ ನಮ್ಗೆ ವಾಪಸ್ ಪಿ ಬಂದು ದೆನ್ ಯು ಕ್ಯಾನ್ ಸೇ ದಟ್ ಪಿ ಇಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅಂದರೆ ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಯಿತು. ಓಕೆ, ಅದೇ ಥರ ಏನು ಮಾಡೋಣ, ಕ್ಯೂ ಕಂಡು ಹಿಡ್ಕೊಳ್ಳೋಣ. ಸೊ ಕ್ಯೂ ಈಸ್ ಈಕ್ವಲ್ ಟು ಹಾಫ್ ಆಫ್ ಎ ಮೈನಸ್ ಎ ಡ್ಯಾಶ್. ಎ ಮ್ಯಾಟ್ರಿಕ್ಸ್ ಏನಿದೆ ನೋಡಿ. ಸೊ ಎ ಮ್ಯಾಟ್ರಿಕ್ಸ್ ಇಸ್ ಸಿ ಹಿಯರ್ 1 5 -1 2 1 5 -1 2. ಓಕೆ, 1 5 -1 2 ಇದೆ. ಮೈನಸ್ ಆಫ್ ಟ್ರಾನ್ಸ್ಪೋಸ್ ಎ ಡ್ಯಾಶ್ ಮ್ಯಾಟ್ರಿಕ್ಸ್ ದಟ್ ಈಸ್ 1 5 -1 2. ಸೊ ಇದರದ್ದು ಟ್ರಾನ್ಸ್ಪೋಸ. ಓಕೆ, ಇದು ನೆಕ್ಸ್ಟ್ ಸಾಲ್ವ್ ಮಾಡಿ ಏನಾಗುತ್ತೆ, ಹಾಫ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಹಾಫ್ ಯು ರೈಟ್ ಆಸ್ ಇಟ್ ಈಸ್. ಹಾಫ್ ಹೆಂಗಿದೆ ಹಂಗೆ ಬರ್ಕೊಂಡಾಗ ಸೊ ಇದು ಒಂದರೊಳಗೆ ಒಂದು ಸಬ್ಸ್ಟ್ರಾಕ್ಟ್ ಮಾಡಿ ಏನು ಬರುತ್ತೆ, 1 -1 ಅಂದರೆ ಏನು ಬರುತ್ತೆ, ಸೊ ದಟ್ ಈಸ್ 0. ಮೈನಸ್ ಇಂಟು ಮೈನಸ್ ಮಾಡಿದಾಗ +1 ಬರುತ್ತೆ. +1 + 5 ಅಂದರೆ ಏನಾಗುತ್ತೆ, ಸೊ ದಟ್ ಈಸ್ 6. ಓಕೆ, ಅದೇ ಥರ ಸೊ -1 ಇಂಟು 5 ಮಾಡಿದಾಗ -5 ಬರುತ್ತೆ. -5 -1 ಮಾಡಿದ್ರೆ ಸೊ ದಿಸ್ ಈಸ್ -6. ಅದೇ ಥರ ಇಲ್ಲಿ -2 ಆಗುತ್ತೆ. +2 -2 ದಟ್ ಈಸ್ 0. ಸೊ ಇದ್ರ ಸೊಲ್ಯೂಷನ್ ಏನು ಬರುತ್ತೆ, ಇದ್ರ ಸೊಲ್ಯೂಷನ್ ನಮಗೆ 0 3 -3 0. ಸೊ ವಿ ಹ್ಯಾವ್ ಗಾಟ್ ಇಟ್ ಲೈಕ್ ದಿಸ್. ಕ್ಯೂನ ಇಷ್ಟು ಬಂತು. ಓಕೆ, ಸೊ ನಾವೇನು ಮಾಡಬೇಕು, ಕ್ಯೂ ಯು ಹ್ಯಾವ್ ಗಾಟ್ ಇಟ್ ಹಿಂಗಿದೆ ಹಂಗೆ ಬರ್ಕೊಳ್ಳಿ. 0 3 -3 0. ಇದನ್ನು ಟ್ರಾನ್ಸ್ಪೋಸ್ ಮಾಡೋಣ. ಇದನ್ನು ಟ್ರಾನ್ಸ್ಪೋಸ್ ಮಾಡಿ ಏನು ಬರುತ್ತೆ ನೋಡಿ. ಸೊ ಕ್ಯೂ ಟ್ರಾನ್ಸ್ಪೋಸ್ ದಟ್ ಈಸ್ ಈಕ್ವಲ್ ಟು, ಸೊ ರೋ ಇದ್ದಿದ್ದು ಕಾಲಮ್ ಬರ್ಕೊಳ್ಳಿ 0 3 -3 0. ಓಕೆ, ಹಾಂ. ಸೊ ಇದರಲ್ಲಿ ಸೊ ಮೈನಸ್ನ ಕಾಮನ್ ತೊಗೊಳ್ಳಿ. ಸೊ ಮೈನಸ್ ಕಾಮನ್ ತೊಗೊಳ್ಳಿ. ಸೊ ಮೈನಸ್ನ ಕಾಮನ್ ತೊಗೊಂಡಾಗ ನಮಗೇನು ಬರುತ್ತೆ, ಮೈನಸ್ ಕಾಮನ್ ತೊಗೊಂಡಾಗ 0 3 -3 0ನ ಅಂದರೆ 0 3 -3 0 ಅಂದರೆ ಏನು, ಕ್ಯೂ. ಸೊ ದಿಸ್ ಮೈನಸ್ ಯು ರೈಟ್ ಆಸ್ ಇಟ್ ಈಸ್, ಕ್ಯೂ ಹೆಂಗಿದೆ. ಸೊ ನಮಗೆ ಕ್ಯೂ ಡ್ಯಾಶ್ ಏನು ಬಂತು, -q ಬಂತು. ಯಾವತ್ತಾದ್ರೂ ನಮಗೆ ಕ್ಯೂ ಇದು ಕೊಟ್ಟಿದ್ದಿರೋದು ಇನ್ ಟರ್ಮ್ಸ್ ಆಫ್ ಅದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ -q ಬಂದಾಗ ದೆನ್ ಇಟ್ ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ಸ್ ಮ್ಯಾಟ್ರಿಕ್ಸ್ ಅಂತ ಅರ್ಥ. ಸೊ ಅದನ್ನು ಹೇಳ್ಬಿಟ್ಟು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಬರ್ಕೊಂಬಿಡಿ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಏನು ಬಂದಿದೆ ನಮಗೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ 1 2 2 1 2 2 2 1 2 2 2. ಓಕೆ, ಪ್ಲಸ್ ಸೊ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಏನಿದೆ 0 3 -3 0 ಇಷ್ಟಿದೆನಾ. ಓಕೆ, ದಿಸ್ ಈಸ್ ಈಕ್ವಲ್ ಟು ಏನು ಬರ್ತೇವೆ ನಮ್ಗೆ ಆ್ಯಡ್ ಮಾಡಿದಾಗ ಏನು ಬರ್ತೇವೆ ಎರಡು. ಸೊ 1 + 0 is 0. ಓಕೆ, ಸೊ 2 + 3 ಏನಾಗುತ್ತೆ 5 ಆಗುತ್ತೆ. ಓಕೆ, 2 + 3 is 5. 2 - 3 ಬಂದಾಗ ಏನು ಬರುತ್ತೆ, ಸೊ 2 - 3 ಮಾಡಿದಾಗ ಸೊ ದಟ್ ಈಸ್ -1. ಓಕೆ, ಸೊ ಸಾರಿ ಇದು ನೋಡಿ ಇದು ತಪ್ಪು ಬರ್ಕೊಂಡು ಇಲ್ಲದೆ 1 + 0 ಏನಾಗುತ್ತೆ, ಸೊ ದಟ್ ಈಸ್ 1. 2 - 3 ಅಂದರೆ -1 ಬರುತ್ತೆ. 2 + 0 ಅಂದರೆ 2 ಬರುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ 1 5 -1 2 ನಮಗೇನಿದೆ ನೋಡಿ. ಸೊ 1 5 -1 2 ಇದೆನಾ. ಓಕೆ, ಸೊ ದೆನ್ ವಿ ಕ್ಯಾನ್ ಸೇ ದಟ್ ಸೊ ಕೊಟ್ಟಿರೋ ಮ್ಯಾಟ್ರಿಕ್ಸು ಇಟ್ ಈಸ್ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರೀಬೇಕು. ಓಕೆ, ಇಷ್ಟು ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಸೊ ಈ 3 ಟೈಪ್ಸ್ ಆಫ್ ಒಂದೇ ಟೈಪ್ ಆಫ್ ಕ್ವಶನ್ಸ್ ಮಾಡಿದೆ. ಈಗ ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಮಾಡಿಸ್ತೀನಿ ನೋಡಿ.
Okay, now you just see question number 4 ಏನಿದೆ for any square matrix A with a real numbers prove that A plus A dash is a symmetric matrix, A minus A dash is a symmetric matrix ಅಂತ ಸೊ ಪ್ರೂವ್ ಮಾಡಿ ಅಂತ ಹೇಳಿದರೆ ಸೊ ನಾವೇನು ಮಾಡೋಣ ಒಂದು ಯಾವ್ದಾದ್ರು ಮ್ಯಾಟ್ರಿಕ್ಸು ಇಲ್ಲ ಎ ಬಿ ದಿ ಎನಿ ಮ್ಯಾಟ್ರಿಕ್ಸ್ ಏನಂತ ತೊಗೊಳ್ಳೋಣ. ಓಕೆ, ಸೊ ನಾವೇನಂತ ಪ್ರೂವ್ ಮಾಡಬೇಕು ಆ ಮ್ಯಾಟ್ರಿಕ್ಸು A ಪ್ಲಸ್ A ಡ್ಯಾಶ್ ಓಕೆ ಎ ಪ್ಲಸ್ ಎ ಡ್ಯಾಶ್ ಮಾಡಿದಾಗ ಏನು ಬರಬೇಕು ನಮಗೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರಬೇಕು. ಅದೇ ಥರ ಎ ಮೈನಸ್ ಎ ಡ್ಯಾಶ್ ಮಾಡಿದಾಗ ಏನಾದರೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರಬೇಕು. ಸೊ ಫಸ್ಟ್ ಏನು ಮಾಡೋಣ, ಫಸ್ಟು ಎ ಪ್ಲಸ್ ಎ ಡ್ಯಾಶ್ ಅಂತೇಳಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡೋಣ. ಸೊ ದಟ್ ಈಸ್ ವೈ ಸೊ ಎ ಪ್ಲಸ್ ಎ ಡ್ಯಾಶ್ನ ವಿ ಕ್ಯಾನ್ ಕನ್ಸಿಡರ್ ಎಸ್. ಸೊ ಎ ಪ್ಲಸ್ ಎ ಡ್ಯಾಶ್ನ ನಾವು ಬಿ ಮ್ಯಾಟ್ರಿಕ್ಸ್ ಅಂತ ತೊಗೊಳ್ಳೋಣ. ಎ ಪ್ಲಸ್ ಎ ಡ್ಯಾಶ್ ವಿ ಕನ್ಸಿಡರ್ ಆಸ್ ಬಿ. ಓಕೆ, ಎ ಪ್ಲಸ್ ಇದನ್ನು ಅಪ್ಲೈ ಟ್ರಾನ್ಸ್ಪೋಸ್ ಆನ್ ಬೋತ್ ಸೈಡ್, ಅಪ್ಲೈ ಟ್ರಾನ್ಸ್ಪೋಸ್ ಆನ್ ಬೋತ್ ಸೈಡ್, ಅಪ್ಲೈ ಟ್ರಾನ್ಸ್ಪೋಸ್ ಆನ್ ಬೋತ್ ಸೈಡ್. ಎರಡು ಕಡೆ ಟ್ರಾನ್ಸ್ಪೋಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ ಸೊ ಬಿ ಡ್ಯಾಶ್ ವಿಚ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎ ಡ್ಯಾಶ್ ಹೋಲ್ ಡ್ಯಾಶ್. ಓಕೆ, ಸೊ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಹೋಲ್ ಡ್ಯಾಶ್. ಇನ್ನೊಂದು ಮತ್ತೆ ನಿಮಗೆ ಇದು ಗೊತ್ತಿರಬೇಕು, ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್ ಅಂತ ಅರ್ಥ. ಓಕೆ, ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ವಿ ಕ್ಯಾನ್ ರೈಟ್ ಆಸ್ ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್. ಅದೇ ಥರ ಇದಿಸ್ ಬಿ ಡ್ಯಾಶ್ ಯು ರೈಟ್ ಆಸ್ ಇಟ್ ಈಸ್. ಓಕೆ, ಬಿ ಡ್ಯಾಶ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಬಿ ಡ್ಯಾಶ್ ಹೆಂಗಿದೆ ಹಂಗೆ ಬರ್ಕೊಂಡಾಗ ಇದೇನಾಗುತ್ತೆ ಎ ಡ್ಯಾಶ್ ಪ್ಲಸ್ ಎ ಡ್ಯಾಶ್ ಆಫ್ ಹೋಲ್ ಡ್ಯಾಶ್. ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು ಎ ಡ್ಯಾಶ್ ಹೆಂಗಿದೆ ಹಂಗೆ ಆಗುತ್ತೆ. ಸೊ ನಮಗೇನು ಎ ಡ್ಯಾಶ್ ಆಫ್ ಹೋಲ್ ಡ್ಯಾಶ್ ಅಂದರೆ ನಥಿಂಗ್ ಬಟ್ ಎ ಡ್ಯಾಶ್ ಆಫ್ ಹೋಲ್ ಡ್ಯಾಶ್ ಇಸ್ ನಥಿಂಗ್ ಬಟ್ ಎ ಅಂತ ಅರ್ಥ. ಓಕೆ, ಸೊ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ ವಾಪಸ್ ಎ ಬರ್ತದೆ. ಫಸ್ಟ್ ಒಂದ್ಸಲ ರೋ ಇದ್ದಿದ್ದು ಕಾಲಮ್ ಮಾಡ್ಕೊಂಡಿರ್ತೀರ, ಮತ್ತು ಇನ್ನೊಂದ್ಸಲ ಅದೇ ರೋ ಇದ್ದಿದ್ದು ಕಾಲ್ ಮಾಡಿದ್ರೆ ವಾಪಸ್ ಅದೇ ಬರೋಲ್ಲ. ಸೊ ದಟ್ ಈಸ್ ವೈ ಎ ಟ್ರಾನ್ಸ್ಪೋಸ್ ಏನಾಗುತ್ತೆ ಎ ಆಗುತ್ತೆ. ಸೊ ದಟ್ಸ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಸೊ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಮತ್ತೆ ವಾಪಸ್ ಏನಾಯಿತು ಎ ಪ್ಲಸ್ ಎ ಡ್ಯಾಶ್ ಬಂದಿತ್ತಾ, ದಟ್ ಈಸ್ ಈಕ್ವಲ್ ಟು ವಾಟ್. ಸೊ ನಮ್ಗೆ ಯಾವ್ದಾದ್ರು ಮ್ಯಾಟ್ರಿಕ್ಸು ಟ್ರಾನ್ಸ್ಪೋಸ್ ಮಾಡಿದಾಗ ವಾಪಸ್ ಅದೇ ಮ್ಯಾಟ್ರಿಕ್ಸ್ ಬಂದಾಗ ದೆನ್ ದಟ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಯಾವ್ದಾದ್ರು ಮ್ಯಾಟ್ರಿಕ್ಸ್ ಅದು ಬಿ ಅಂತ ತೊಗೊಂಡು ಮ್ಯಾಟ್ರಿಕ್ಸು ಅದೇ ಟ್ರಾನ್ಸ್ಪೋಸ್ ಮಾಡಿದಾಗ ವಾಪಸ್ ಬಿ ಬಂದಾಗ ಸೊ ನಮ್ಗೆ ಏನು ಮಾಡುತ್ತೆ ಇಟ್ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ದೇರ್ ಫೋರ್ ಎ ಪ್ಲಸ್ ಎ ಡ್ಯಾಶ್ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರೀರಿ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಷ್ಟ ಆಯಿತಾ. ಸೊ ಇಷ್ಟ ಆಯಿತು. ಸೊ ನಾವು ಏನು ಮಾಡಬೇಕು, ಎ ಮೈನಸ್ ಎ ಡ್ಯಾಶ್ ಇಸ್ ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತೇಳಿ ಕಂಡುಹಿಡಬೇಕು. ಓಕೆ, ನೆಕ್ಸ್ಟ್ ಸಿ ಎ ಮೈನಸ್ ಎ ಡ್ಯಾಶ್. ಸೊ ಲೆಟ್ ಅಸ್ ಕನ್ಸಿಡರ್ ಸಿ ಈಸ್ ಈಕ್ವಲ್ ಟು ಎ ಮೈನಸ್ ಎ ಡ್ಯಾಶ್. ಓಕೆ, ಸೊ ಸಿ ಅನ್ನೋದೇನು ಒಂದು ಎ ಮೈನಸ್ ಎ ಡ್ಯಾಶ್ನ ಒಂದು ಸಿ ಮ್ಯಾಟ್ರಿಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ನಾವು ಅಪ್ಲೈ ಟ್ರಾನ್ಸ್ಪೋಸ್ ಆನ್ ಬೋತ್ ಸೈಡ್, ಅಪ್ಲೈ ಟ್ರಾನ್ಸ್ಪೋಸ್ ಆನ್ ಬೋತ್ ಸೈಡ್. ಟ್ರಾನ್ಸ್ಪೋಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ ಸಿ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಎ ಮೈನಸ್ ಎ ಡ್ಯಾಶ್ ಹೋಲ್ ಡ್ಯಾಶ್. ಓಕೆ, ಎ ಮೈನಸ್ ಎ ಡ್ಯಾಶ್ ಹೋಲ್ ಡ್ಯಾಶ್. ನಾವು ಯು ಜಸ್ಟ್ ಸಿ ಡ್ಯಾಶ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಈಗ ಇಲ್ಲಿ ಹೇಳಿದ್ದೆ ನೋಡಿ. ಸೊ ನಾವೇನು ಮಾಡ್ಬೋದು, ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ನಾವೇನು ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್ ಅಂತ ಬರಿಬೋದು. ಅದೇ ಥರ ಎ ಮೈನಸ್ ಬಿ ಹೋಲ್ ಡ್ಯಾಶ್ ವಿ ಕ್ಯಾನ್ ರಿಟ್ ಆಸ್ ಎ ಡ್ಯಾಶ್ ಮೈನಸ್ ಆಫ್ ಎ ಡ್ಯಾಶ್ ಹೋಲ್ ಡ್ಯಾಶ್. ಓಕೆ, ವಿಚ್ ಮೀನ್ಸ್ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಮೈನಸ್ ಯು ರೈಟ್ ಆಸ್ ಎ ಡ್ಯಾಶ್ ಇಂಟು ಎ ಡ್ಯಾಶ್ ಇಸ್ ಏನಾಗುತ್ತೆ ಎ ಡ್ಯಾಶ್ ಹೋಲ್ ಡ್ಯಾಶ್ ಅಂದರೆ ಏನು ಬರುತ್ತೆ ಎ ಬರುತ್ತೆ. ಓಕೆ, ಸೊ ನಾವು ಇಲ್ಲಿ ನೋಡಿ ಸಿ ಈಸ್ ಈಕ್ವಲ್ ಟು ಸಿ ಡ್ಯಾಶ್ ಈಸ್ ಈಕ್ವಲ್ ಟು ಇಷ್ಟು ಬಂತ. ಸೊ ಇವೆರಡರಲ್ಲಿ ಕಾಮನ್ ಏನಿದೆ ನೋಡಿ, ಕಾಮನ್ ಇದೆ. ಸೊ ಮೈನಸ್ ಹೊರಗೆ ತಗೊಳ್ಳಿ, ಮೈನಸ್ ಹೊರಗೆ ತೊಗೊಂಡು ಏನಾಗುತ್ತೆ ಎ ಮೈನಸ್ ಎ ಡ್ಯಾಶ್ ಆಗುತ್ತೆ. ಸೊ ಎ ಮೈನಸ್ ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ವಾಟ್ ಎ ಮೈನಸ್ ಎ ಡ್ಯಾಶ್ ಸಿ. ಸೊ ದಿಸ್ ಇಸ್ ಈಕ್ವಲ್ ಮೈನಸ್ ಸಿ. ಸೊ ಯಾವತ್ತಾದ್ರೂ ನಾವು ಯಾವ್ದಾದ್ರು ಮ್ಯಾಟ್ರಿಕ್ಸು ಟ್ರಾನ್ಸ್ಪೋಸ್ ಮಾಡಿದಾಗ ಅದು ಮೈನಸ್ಸು ಎ ಅಥವಾ ಮೈನಸ್ ಸಿ ಬಂದಾಗ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಸೊ ದೇರ್ ಫೋರ್ ಎ ಮೈನಸ್ ಎ ಡ್ಯಾಶ್ is a skew symmetric matrix. Skew symmetric matrix. Skew ಅಂತ ಬರ್ತೀನಿ. Skew symmetric matrix. ಇಷ್ಟು. ಸೊ ಇಷ್ಟು ಬರುತ್ತೆ ನಿಮ್ಗೆ 3 ಮಾರ್ಕ್ಸ್ ನೋಡಿ. ಏನು ಪ್ರೂವ್ ಮಾಡಬೇಕು, ಸೊ ಏನಂತ ತೊಗೊಂಡಿದ್ವಿ ನಾವು ಬಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎ ಡ್ಯಾಶ್. ಅದನ್ನು ಟ್ರಾನ್ಸ್ಪೋಸ್ ಅಪ್ಲೈ ಮಾಡಿದ್ವಿ, ವಾಪಸ್ ಬಿ ಡ್ಯಾಶ್ ಮಾಡಿದ್ರೆ ಏನು ಮಾಡ್ತು ಬಿ ಎ ಬಂತು ನಮ್ಗೆ. ಅದೇ ಥರ ಅದನ್ನೇನು ಮಾಡ್ತೀವಿ ಎ ಪ್ಲಸ್ ಎ ಡ್ಯಾಶ್ ಇಸ್ ಕೂಡ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅದೇ ಥರ ಸಿ ಏನು ತೊಗೊಂಡು ಎ ಮೈನಸ್ ಎ ಡ್ಯಾಶ್. ಸೊ ಅದನ್ನೇನು ಮಾಡಿ ಟ್ರಾನ್ಸ್ಪೋಸ್ ಅಪ್ಲೈ ಮಾಡಿದ್ವಿ, ಸಿ ಡ್ಯಾಶ್ ಇಸ್ ಕೂಡ ಏನು ಬಂತು ಮೈನಸ್ ಸಿ ಬಂತು. ದೆನ್ ಯು ಕ್ಯಾನ್ ಸೇ ದಟ್ ಎ ಮೈನಸ್ ಎ ಡ್ಯಾಶ್ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು. ಓಕೆ, ನಾವು ಜಸ್ಟ್ ಕ್ವಶನ್ ನಂಬರ್ 5 ಏನು ಕೊಟ್ಟಿದ್ರೆ, ಸೊ ಏನದು ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ, ಸೊ ಅದನ್ನು ಏನು ಮಾಡೋಕೆ ವೆರಿಫೈ ಮಾಡೋಕೆ ಅಂತ ಹೇಳಿದ್ರೆ ಏನದು ವೆರಿಫೈ ಮಾಡಬೇಕು, ಎ ಪ್ಲಸ್ ಎ ಡ್ಯಾಶ್ ಇಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಎ ಮೈನಸ್ ಎ ಡ್ಯಾಶ್ ಅಂದರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ, ಕೊಟ್ಟಿರೋ ಮ್ಯಾಟ್ರಿಕ್ಸು. ಓಕೆ, ಸೊ ಎ ಈಸ್ ಈಕ್ವಲ್ ಟು 1 5 6 7. ಓಕೆ, ಸೊ ನೆಕ್ಸ್ಟು ನಾವೇನಂತ ಪ್ರೂವ್ ಮಾಡಬೇಕು, ಟು ಪ್ರೂವ್
A plus A dash is a symmetric matrix. ಓಕೆ, ಅದೇ ಥರ A minus A dash is a ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತೇಳಿ ಪ್ರೂವ್ ಮಾಡ್ಬೇಕು ನಾವು. ಸೊ A plus A dash ಫಸ್ಟ್ ಏನು ಮಾಡಿ ಇದನ್ನು ಟ್ರಾನ್ಸ್ಪೋಸ್ ಕಂಡುಕೊಳ್ಳಿ. ಸೊ A ಟ್ರಾನ್ಸ್ಪೋಸ್ ಏನಾಗುತ್ತೆ, A ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಸೊ ದಿಸ್ 1 5 6 7. ಸೊ A ಟ್ರಾನ್ಸ್ಪೋಸ್ ಆಯಿತಾ. ಈಗ ನಾವೇನು ಮಾಡೋಣ, ಸೊ ಲೆಟ್ ಅಸ್ ಕನ್ಸಿಡರ್ A plus A dash ಅನ್ನೋದು B ಮ್ಯಾಟ್ರಿಕ್ಸ್ ಅಂತ ಅಂದ್ಕೊಳ್ಳಿ. ಈಗ ಹೆಂಗೆ ಮಾಡಿದೆ ಪ್ರೀವಿಯಸ್ ಕ್ವಶನ್ ಸೇಮ್ ಹಂಗಿಲ್ಲ. ಸೊ A plus A dash ಅನ್ನೋದು B ಮ್ಯಾಟ್ರಿಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ ಈಕ್ವಲ್ ಟು A ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಸೊ A ಮ್ಯಾಟ್ರಿಕ್ಸ್ ಬರ್ಕೊಂಡು ಏನಾಗುತ್ತೆ 1 5 6 7 ಪ್ಲಸ್ ಸೊ ನೆಕ್ಸ್ಟ್ A ಡ್ಯಾಶ್ ಬರ್ಕೊಳ್ಳಿ. A ಡ್ಯಾಶ್ ಬಂದರೆ ಏನಾಗುತ್ತೆ, ಸೊ ದಟ್ ಈಸ್ 1 6 5 7. ಓಕೆ, ಸೊ ಇವೆರಡು ಆ್ಯಡ್ ಮಾಡಿದಾಗ ಏನು ಬರುತ್ತೆ ನೋಡಿ, ಆ್ಯಡ್ ಮಾಡಿದಾಗ ಸೊ ದಟ್ ಈಸ್ 2 ಪ್ಲಸ್ 11 6 ಪ್ಲಸ್ 5 is 11 7 ಪ್ಲಸ್ 7 is 14. ಸೊ ಇದಾಯ್ತಾ, ಬಿ ಮ್ಯಾಟ್ರಿಕ್ಸ್ ಇಷ್ಟು ಬಂತು. ಓಕೆ, ಬಿ ಮ್ಯಾಟ್ರಿಕ್ಸ್ ಏನು ಬಂತು, ಬಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು 2 11 11 14 ಬಂತು. ಇದನ್ನು ಟ್ರಾನ್ಸ್ಪೋಸ್ ಮಾಡಿ. ಸೊ ಇದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, ಸೊ ಬಿ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಸೊ 2 11 ಅಂದರೆ ಲೋ ಇದ್ದದ್ದು ಕಾಲಮ್ ಆಗುತ್ತೆ 2 11 11 14. ಓಕೆ, ಇಷ್ಟು ಬಂತು. ವಾಪಸ್ ಅದೇ ಬಂತಿಲ್ಲ ನೋಡಿ. ಸೊ ವಾಪಸ್ ನಮ್ಗೆ ಬಿನೇ ಬಂತು. ಓಕೆ, ಸೊ ಬಿನೇ ಬಂತು ವಾಪಸ್. ಅಂದರೆ ಬಿನೇ ಏನು ತೊಗೊಂಡಿದ್ದೀವಿ ನಾವು, A plus A dash, ವಿಚ್ ಮೀನ್ಸ್ ವಿ ಕ್ಯಾನ್ ಸೇ ದಟ್ ಹಿಯರ್ A plus A dash is a symmetric matrix. ಓಕೆ, ಇಷ್ಟು ಬರ್ರಿ A plus A dash ಅನ್ನೋದೇನು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ. ಇದಾಯ್ತಾ, ನನಗೆ ಇದು ಪ್ರೂವ್ ಮಾಡೋದು A minus A dash ಅನ್ನೋದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ನಾವು ಏನು, ಸೊ ಲೆಟ್ ಅಸ್ ಕನ್ಸಿಡರ್ A minus A dash ಏನಂತ ತಗೊಳ್ಳೋಣ, A minus A dash ಯು ಕ್ಯಾನ್ ಟೇಕ್ ಇಟ್ ಆಸ್ C. ಓಕೆ, ಸೊ ಸಿ ಈಸ್ ಈಕ್ವಲ್ ಟು A ಮ್ಯಾಟ್ರಿಕ್ಸ್ ಏನಿದೆ ನೋಡಿ. ಸೊ A ಮ್ಯಾಟ್ರಿಕ್ಸ್ ಏನಿದೆ ನಮಗೆ, A ಮ್ಯಾಟ್ರಿಕ್ಸ್ ಈಸ್ 1 5 6 7. ಯು ರೈಟ್ ದಿಸ್ ಆಸ್ 1 5 6 7. ಓಕೆ, ಸೊ ಮೈನಸ್, ಸೊ ಇದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ 1 5 6 7. ಓಕೆ, ಸೊ ಇದು ರೋ ಇದ್ದಿದ್ದು ಕಾಲಮ್ ಬರ್ಕೊಂಡಿದ್ದೀನಿ. ಸೊ ಇದನ್ನು ಸಾಲ್ವ್ ಮಾಡಿದಾಗ ಏನಾಗುತ್ತೆ, ಸಿ ಈಸ್ ಈಕ್ವಲ್ ಟು 1 - 1 ಅಂದರೆ 0 ಆಗುತ್ತೆ. 5 - 6 ಮಾಡಿದಾಗ -1 ಬರುತ್ತೆ. ಅದೇ ಥರ 6 - 5 ಮಾಡಿದಾಗ 1 ಬರುತ್ತೆ. 7 - 7 ಮಾಡಿದಾಗ 0 ಬಂತು. ಓಕೆ, ಸಿ ವ್ಯಾಲ್ಯೂ ಇಷ್ಟು ಬಂತ. ಇದನ್ನು ಸಿನ ಟ್ರಾನ್ಸ್ಪೋಸ್ ಮಾಡಿ. ಸಿನ ಟ್ರಾನ್ಸ್ಪೋಸ್ ಮಾಡಿದಾಗ ಏನು ಬರುತ್ತೆ, ಸಿ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ರೋ ಇದ್ದಿದ್ದು ಕಾಲಮ್ ಆಗುತ್ತಾ 0 -1 ಸೊ 1 0. ಸೊ ಇದಾಯ್ತಾ. ಸೊ ಇದರಲ್ಲಿ ಏನು ಕಾಮನ್ ಇದೆ, ಮೈನಸ್ನ ಕಾಮನ್ ತೊಗೊಳ್ಳಿ. ಸೊ ಮೈನಸ್ ಕಾಮನ್ ತೊಗೊಂಡಾಗ ಏನಾಗುತ್ತೆ, ಸೊ ನಮಗೆ 0 +1 ಇದ್ದಿದ್ದು -1 ಆಗುತ್ತೆ. ಇಲ್ಲಿ -1 ಇದ್ದಿದ್ದು +1 ಆಗುತ್ತೆ, 0 ಆಗುತ್ತೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ 0 -1 1 0 ಅಂದರೆ ನೋ 0 -1 1 0 ಅಂದರೆ ಸಿ. ಓಕೆ, ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ -C. ಅಂದರೆ ನಮ್ಗೆ ಏನು ಬಂತು, ಸಿ ಡ್ಯಾಶ್ ಅನ್ನೋದು ಏನು ಬಂತು, -C ಬಂತು. ಸಿ ಡ್ಯಾಶ್ ಅನ್ನೋದು ಏನು ಬಂದಿದೆ ನಮಗೆ -C ಬಂತು. ಯಾವುದಾದ್ರೂ ಮ್ಯಾಟ್ರಿಕ್ಸು ಅದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ ಸೊ ಮೈನಸ್ ಇಂದ ಬಂದಾಗ ಹೊರಗೆ ಬಂದಾಗ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಫಸ್ಟ್ ಇಂಟ್ರೊಡಕ್ಷನಲ್ಲಿ ಇದೆ, ವಿಚ್ ಮೀನ್ಸ್ A minus A dash ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರ್ಕೊಳ್ಳಿ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಸೊ ಇಷ್ಟು ಮಾಡಿದರೆ ನಿಮ್ಗೆ 5 ಮಾರ್ಕ್ಸ್, ಸಾರಿ 3 ಮಾರ್ಕ್ಸು. ಓಕೆ, ಸೊ ನೀಟಾಗಿ ಬರ್ಕೊಳ್ಳಿ. ಓಕೆ, 6th ಕ್ವಶನ್ ನೋಡಿ. ಸೊ ಯೂಸ್ವಲ್ ಆಗಿ ನಿಮಗೆ ಏನು ಈ ಇನ್ವರ್ಟಿಬಲ್ ಕಂಡುಹಿಡಿಯೋದು ಸೊ ಎಕ್ಸಾಮ್ಗೆ ಇಲ್ಲ. ಸೊ ಬಟ್ ಏನಿದೆ, ಸ್ವಲ್ಪ ಕಾನ್ಸೆಪ್ಟ್ ಇದೆ. ಆ ಸ್ವಲ್ಪ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ಬೋದು 3 ಮಾರ್ಕ್ಸ್ಗೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಏನು ಗೊತ್ತಿರಬೇಕಂದ್ರೆ, ಸೊ ಯಾವ್ದಾರ ಮ್ಯಾಟ್ರಿಕ್ಸು ಇದು ಗೊತ್ತಿರಬೇಕು. A ಇನ್ವರ್ಸ್ ಇಂಟು A ಈಸ್ ನಥಿಂಗ್ ಬಟ್ I ಅಂತ ಅರ್ಥ. ಓಕೆ, ಅದೇ A ಇಂಟು I is nothing but A ಅಂತ ಅರ್ಥ. ಅದೇ A ಇನ್ವರ್ಸ್ ಇಂಟು I is nothing but A ಇನ್ವರ್ಸ್ ಅಂತ ಅರ್ಥ. ಸೊ ಇಷ್ಟು ಗೊತ್ತಿರಬೇಕು. ಇಷ್ಟು ಗೊತ್ತಿದೆ, ಈ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಸೊ ನಾವೇನು ಮಾಡೋಣ ಅಂದರೆ, ಸೊ ಫಸ್ಟ್ ಏನು ಮಾಡೋಣ ಅಂದರೆ, ಸೊ ದಟ್ A ಇಂಟು AB ಇನ್ವರ್ಸ್ ಅಥವಾ ಸೊ A ಇಂಟು AB ಇನ್ವರ್ಸ್, ಸೊ ದಟ್ ಈಸ್ ಆಲ್ಸೋ ಈಕ್ವಲ್ ಟು ವಾಟ್, I ಮ್ಯಾಟ್ರಿಕ್ಸ್. ಇಲ್ಲೇನು ಹೇಳಿದೆ, ಸೊ A ಇನ್ವರ್ಸ್ ಅಥವಾ A ಇಂಟು A ಇನ್ವರ್ಸ್ ಈಸ್ ಈಕ್ವಲ್ ಟು ವಾಟ್, I ಮ್ಯಾಟ್ರಿಕ್ಸ್. ಅದೇ ಥರ A ಇನ್ವರ್ಸ್ ಇಂಟು A ಇಸ್ ಆಲ್ಸೋ I ಮ್ಯಾಟ್ರಿಕ್ಸ್. ಅದೇ ಥರ ಇಲ್ಲಿ AB ಇಂಟು A ಇನ್ವರ್ಸ್ ಇದೆ, AB ಇಂಟು AB ಇನ್ವರ್ಸ್ ಇದೆ, ದಟ್ ಈಸ್ I ಮ್ಯಾಟ್ರಿಕ್ಸ್ ಅಂತ ಬರೋದು. ಸೊ ನಾವು ಇದನ್ನು ಪ್ರೂವ್ ಮಾಡ್ಬೇಕಂತ ಹೇಳಿದ್ರು. ಸೊ ಇದಕ್ಕೆ ಏನು ಮಾಡೋಣ, ಸೊ ನಾವು ಈಗ ಸೊ ಮಲ್ಟಿಪ್ಲೈ A ಇನ್ವರ್ಸ್ ಆನ್ ಬೋತ್ ಸೈಡ್, ಪ್ರೀ ಮಲ್ಟಿಪ್ಲೈ A ಇನ್ವರ್ಸ್ ಆನ್ ಬೋತ್ ಸೈಡ್. ಸೊ A ಇನ್ವರ್ಸ್ ಬೋತ್ ಸೈಡ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ A ಇನ್ವರ್ಸ್ ಇಂಟು A ಇಂಟು B ಇಂಟು AB ಹೋಲ್ ಇನ್ವರ್ಸ್
ದಟ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಐ ಆಗುತ್ತೆ. ಓಕೆ, ಸೊ ನಾವು ಯು ಜಸ್ಟ್ ಸಿ ಇದು ಎ ಇನ್ವರ್ಸ್ ಇಂಟು ಎ ಏನಂತೂ ಏನು ಬರಿಬೋದು ನಾನು, ಸೊ ದಟ್ ಐ ಕ್ಯಾನ್ ರೈಟ್ ಆಸ್ ಐ, ಸೊ ಐ ಇಂಟು ಬಿ, ಸೊ ದಟ್ ಈಸ್ ಈಕ್ವಲ್ ಟು ಎ ಇಂಟು ಬಿ ಹೋಲ್ ಇನ್ವರ್ಸ್, ದಟ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಐ ಅಂತ ಏನು ಬರಿಬೋದು ನಾವು, ಸೊ ದಟ್ ಈಸ್ ಆಲ್ಸೋ ಕ್ಯಾನ್ ರೈಟ್ ಆಸ್ ಎ ಇನ್ವರ್ಸ್ ಅಂತ ಬರಿಬೋದು. ಅದೇ ಥರ ನೋಡಿ ಐ ಇಂಟು ಬಿ ಅಥವಾ ಎ ಇಂಟು ಐ ಅಥವಾ ಐ ಇಂಟು ಬಿ ಅಥವಾ ಐ ಜೊತೆ ಯಾವ್ದಾರು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿ ವಾಪಸ್ ಅದೇನು ಬರುತ್ತೆ, ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. ಅದಕ್ಕೆ ಐ ಇಂಟು ಬಿ ಏನು ಮಾಡಿದ್ರೆ ವಾಪಸ್ ಏನು ಬರುತ್ತೆ, ಸೊ ಬಿನೇ ಬರುತ್ತೆ. ಸೊ ಬಿ ಇಂಟು ಎ ಇಂಟು ಬಿ ಹೋಲ್ ಇನ್ವರ್ಸ್, ಸೊ ಎ ಇನ್ವರ್ಸ್. ಈಗ ನಾವು ಅದೇ ಥರ ಏನು ಮಾಡಿ, ಸೊ ನಮ್ಗೇನು ಮಾಡಿ ಇದು ಬರಬೇಕಾ, ಇದು ಬರಬೇಕಂದ್ರೆ ಏನು ಮಾಡಿ, ಸೊ ಇದು ಬರಬೇಕಂದ್ರೆ ನಾವೇನು ಮಾಡಬೇಕು, ಇಲ್ಲಿ ಬಿ ಇನ್ವರ್ಸ್ ಇದೆ, ಇಲ್ಲಿ ಬರೀ ಎ ಇನ್ವರ್ಸ್ ಅಂದರೆ ಪ್ರೀ ಮಲ್ಟಿಪ್ಲೈ ಬಿ ಇನ್ವರ್ಸ್ ಆನ್ ಬೋತ್ ಸೈಡ್, ಪ್ರೀ ಮಲ್ಟಿಪ್ಲೈ ಬಿ ಇನ್ವರ್ಸ್ ಆನ್ ಬೋತ್ ಸೈಡ್. ಓಕೆ, ಸೊ ಪ್ರೀ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ ಬಿ ಇನ್ವರ್ಸ್ ಇಂಟು ಬಿ ಎ ಇಂಟು ಬಿ ಹೋಲ್ ಇನ್ವರ್ಸ್, ದಟ್ ಈಸ್ ಈಕ್ವಲ್ ಟು ಸೊ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಓಕೆ, ಇಷ್ಟ ಆಗುತ್ತಾ. ಸೊ ನಾವು ಯು ಜಸ್ಟ್ ಸಿ ಬಿ ಇನ್ವರ್ಸ್ ಇಂಟು ಬಿ ಅಂದರೆ ಏನಾಗುತ್ತೆ, ಸೊ ದಟ್ ಈಸ್ ಐ, ಸೊ ಐ ಇಂಟು ಎ ಇಂಟು ಬಿ ಹೋಲ್ ಇನ್ವರ್ಸ್, ದಟ್ ಈಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಓಕೆ, ಯು ನೋ ದಟ್ ಐ ಇಂಟು ಎನಿಥಿಂಗ್ ಇಸ್ ವಾಪಸ್ ಅದೇ ಬರುತ್ತಾ, ಸೊ ವಿಚ್ ಮೀನ್ಸ್ ದಿಸ್ ಯು ಕ್ಯಾನ್ ರೈಟ್ ಆಸ್ ಎ ಇಂಟು ಬಿ ಹೋಲ್ ಇನ್ವರ್ಸ್, ಯು ಕ್ಯಾನ್ ರೈಟ್ ಆಸ್ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಸೊ ಇಷ್ಟು ಪ್ರೂವ್ ಮಾಡಿ ಅಂತ ಹೇಳಿದ್ರು ಅವರು. ಓಕೆ, ಇಷ್ಟು ಪ್ರೂವ್ ಮಾಡಿ ಅಂತ ಹೇಳಿದ್ರು, ಇಷ್ಟು ಪ್ರೂವ್ ಮಾಡಿದ್ದೀವಿ. ಓಕೆ, ಎಷ್ಟು ಮಾಡಿದರೆ ನಮ್ಗೆ 3 ಮಾರ್ಕ್ಸ್ ಬರುತ್ತೆ. ಓಕೆ, ಜಸ್ಟ್ ಕಾಪಿ ಮಾಡ್ಕೊಳ್ಳಿ. ಓಕೆ, ನಾವು ಯು ಜಸ್ಟ್ ಸಿ ಇಲ್ಲೇನು ಕೊಟ್ಟಿದ್ದಾರೆ, ಸೊ ಎ ಆ್ಯಂಡ್ ಬಿ ಕ್ವಶನ್, ನಮ್ಮ ಲಾಸ್ಟ್ ಕ್ವಶನ್ ನೋಡಿದ್ವಿ. A and B are the symmetric matrices of same order, then show that AB is a symmetric matrix if and only if AB is equal to BA. So if and only if AB is equal to BA ಅಂತ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಯಾವ್ದಾರು ಎರಡು ಮ್ಯಾಟ್ರಿಕ್ಸ್ ಇದಾವೆ, ಅವು ಏನಾದ್ರು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇದಾವೆ ಅಂತ ಅನ್ಕೊಂಡು. ಓಕೆ, ಅಂದರೆ ಯಾವ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ರೆ ಎರಡು ಮ್ಯಾಟ್ರಿಕ್ಸ್ ಅದ, ಏನದು ಒಂದು ಮ್ಯಾಟ್ರಿಕ್ಸು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಅದನ್ನು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ವಾಪಸ್ ಏನು ಬರಬೇಕು, ಎ ಬರಬೇಕು. ಆ ಥರ ಮ್ಯಾಟ್ರಿಕ್ಸ್ ತೊಗೊಳ್ಳಿ ಅಂತ ಹೇಳ್ತಾರೆ. ಅದೇ ಥರ ಏನು ಬಿ ಮ್ಯಾಟ್ರಿಕ್ಸ್ ಅನ್ನೋದೇನು, ಅದನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ಏನು ಬರುತ್ತೆ, ಬಿ ಬರುತ್ತೆ. ಆ ಥರ ಮ್ಯಾಟ್ರಿಕ್ಸು ನಮಗೆ ಶೋ ದಟ್ ಎ ಬಿ ಇಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಎ ಬಿ ಅನ್ನೋದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಯಾವಾಗುತ್ತೆ, ಸೊ ಎ ಬಿ ಅನ್ನೋ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಯಾವಾಗುತ್ತೆ, ಸೊ ಎ ಬಿ ಇಸ್ ಕೊಟ್ಟು ಬಿ ಇದ್ದಾಗ ಮಾತ್ರ ಆಗುತ್ತೆ ಅಂತೇಳಿ ಅದನ್ನು ಪ್ರೂವ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಮಗೆ ಟು ಪ್ರೂವ್ ಎ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಬಿ ಇಫ್ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಇದ್ದಾಗ ಮಾತ್ರ. ಓಕೆ, ಇಫ್ ಬಿ ಎ ಇಸ್ ಈಕ್ವಲ್ ಟು ಎ ಬಿ ಇಸ್ ಈಕ್ವಲ್ ಟು ಬಿ ಎ ಇದ್ದಾಗ ಮಾತ್ರ. ಸೊ ಇದನ್ನು ಫಸ್ಟ್ 2 ರೀತಿಯಿಂದ ನಾವು ಮಾಡಬೇಕು. ಓಕೆ, ಸೊ ನಿಮಗೆ ಇದಕ್ಕಿಂತ ಮುಂಚೆ ಒಂದು ಫಾರ್ಮುಲಾ ಗೊತ್ತಿರಬೇಕು. ಸೊ ದಿಸ್ ಎ ಇಂಟು ಬಿ ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಏನು, ಸೊ ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಇದು ಪ್ರಾಪರ್ಟೀಸ್ ಆಫ್ ಟ್ರಾನ್ಸ್ಪೋಸ್. ಇದು ಟ್ರಾನ್ಸ್ಪೋಸ್ ಪ್ರಾಪರ್ಟಿಲಿ ಇದು ಗೊತ್ತಿರಬೇಕು ನಾವು. ಅಂದರೆ ಏನು, ಎ ಇಂಟು ಬಿ ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಓಕೆ, ನಾವು ಏನು ಮಾಡಿದರೆ, ಸೊ ಲೆಟ್ ಅಸ್ ಕನ್ಸಿಡರ್ ಫಸ್ಟ್ ಏನು ಮಾಡೋಣ, ಅದು ಸಿಮೆಟ್ರಿಕ್ ಐತ್ ಅಂತೇಳಿ ಅದನ್ನು ಪ್ರೂವ್ ಮಾಡೋಣ. ಓಕೆ, ಸಿಮೆಟ್ರಿಕ್ ಫಸ್ಟ್ ಕಂಡೀಷನ್ ಏನು, ಲೆಟ್ ಎ ಬಿ ಈಸ್ ಎ ಸಿಮೆಟ್ರಿಕ್. ಓಕೆ, ಸಿಮೆಟ್ರಿಕ್ ಇದೆ ಅಂದರೆ ಏನು ಅಂದರೆ, ಸಿಮೆಟ್ರಿಕ್ ಅಂದರೆ ಸೊ ಎ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಏನು ಬರಬೇಕು, ಎ ಬಿ ಅಂತ ಬರಬೇಕು. ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಎ ಸಿಮೆಟ್ರಿಕ್ ಅಂತ ಅಸ್ಯೂಮ್ ಮಾಡ್ಕೊಂಡಿವಿ. ಲೆಟ್ ಎ ಬಿ ಇಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಸೊ ಇದನ್ನು ಏನು ಮಾಡಿ, ಸೊ ಇದನ್ನು ಸೊ ಎ ಬಿ ಡ್ಯಾಶ್ ಎ ಬಿ ಹೋಲ್ ಡ್ಯಾಶ್ ನಾವು ಏನಂತ ಬರಿಬೋದು, ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಸೊ ಬಿ ಡ್ಯಾಶ್ ದಿಸ್ ಎ ಬಿ ಡ್ಯಾಶ್ ಎ ಬಿ ಹೋಲ್ ಡ್ಯಾಶ್ ನಾವು ಏನಂತ ಬರಿಬೋದು, ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಸೊ ದಟ್ ಯು ರೈಟ್ ಆಸ್ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ವಿಚ್ ಈಸ್ ಈಕ್ವಲ್ ಟು ಎ ಬಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಾವು ಯು ನೋ ದಟ್ ಅವ್ರೇನು ಕೊಡ್ತಾರೆ, ಎ ಮತ್ತು ಬಿ ಅನ್ನೋದು ಟ್ರಾನ್ಸ್ಪೋಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಎ ಡ್ಯಾಶ್ ಅನ್ನೋದು ಎ, ಬಿ ಡ್ಯಾಶ್ ಅನ್ನೋದು ಬಿ. ಸೊ ಬಿ ಡ್ಯಾಶ್ ಅನ್ನೋದು ಏನು ಬರಿಬೋದು, ಬಿ ಬರಿಬೋದಾ, ಎ ಡ್ಯಾಶ್ ಅನ್ನೋದು ಏನು ಬರಿಬೋದಾ, ಎ ಬರಿಬೋದಾ. ಸೊ ದಿಸ್ ಈಸ್ ವಾಟ್, ಸೊ ಬಿ ಇಂಟು ಎ ಈಸ್ ಈಕ್ವಲ್ ಟು ಎ ಇಂಟು ಬಿ ಬಂತ. ಓಕೆ, ಇದರ್ಥ ಇದನ್ನೇ ಉಲ್ಟಾ ಮಾಡಬೇಕು. ಓಕೆ, ಕನ್ವರ್ಸ್ಲಿ ಅಂತ ಬರೀರಿ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬರೀರಿ, ನೆಕ್ಸ್ಟ್ ಇಲ್ಲಿ ಅಂತ ಕನ್ವರ್ಸ್ಲಿ ಅಂತ ಬಂದಾಗ ಇದನ್ನು ತೊಗೊಂಡು ಎ ಬಿ ಇಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತೇಳಿ ಪ್ರೂವ್ ಮಾಡಬೇಕು. ಓಕೆ, ಸೊ ಇದನ್ನು ಎ ಬಿ ಇಸ್ ಈಕ್ವಲ್ ಟು ಎ ಬಿ ಅಂತ ತೊಗೊಂಡು ಎ ಬಿ ಇಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಬೇಕು. ಸೊ ನಾವು ದಿಸ್ ಸಿ ಎ ಬಿ ದಟ್ ಈಸ್ ಈಕ್ವಲ್ ಟು ಬಿ ಎ ಅಂತ ಬರೀರಿ. ಇದನ್ನು ತೊಗೊಂಡು ನಾವು ಎ ಬಿ ಇಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನಾವು ಜಸ್ಟ್ ಅಪ್ಲೈ ಟ್ರಾನ್ಸ್ಪೋಸ್ ಆನ್ ಬೋತ್ ಸೈಡ್, ಅಪ್ಲೈ ಟ್ರಾನ್ಸ್ಪೋಸ್ ಆನ್ ಬೋತ್ ಸೈಡ್. ಟ್ರಾನ್ಸ್ಪೋಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ ಎ ಇಂಟು ಬಿ ಹೋಲ್ ಟ್ರಾನ್ಸ್ಪೋಸ್ ದಟ್ ಈಸ್ ಈಕ್ವಲ್ ಟು ಬಿ ಇಂಟು ಎ ಹೋಲ್ ಟ್ರಾನ್ಸ್ಪೋಸ್.
ಓಕೆ ನಾವು ಜಸ್ಟ್ ಇದನ್ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ವೈ ಬಿಕಾಸ್ ನಮ್ಗೆ ಇದರಲ್ಲಿ ತರಬೇಕು ಆನ್ಸರ್. ಇದರಲ್ಲಿ ತರಬೇಕಂದ್ರೆ ಸೊ ದಿಸ್ಕೋರ ಇದು ಹೆಂಗಿದೆ ಇದು ಹಂಗೆ ಬರ್ಕೊಳ್ಳಿ. A into B ಹೋಲ್ ಟ್ರಾನ್ಸ್ಪೋಸ್ ದಟ್ ಈಸ್ ಈಕ್ವಲ್ ಟು ಸೊ B into A ಡ್ಯಾಶ್ B into A ಹೋಲ್ ಡ್ಯಾಶ್ನ ಹೆಂಗೆ ಬರಿಬೋದು. ಸೊ ನಾವು A into B ಹೋಲ್ ಡ್ಯಾಶ್ನ ಹೆಂಗೆ ಬರ್ದಿದ್ವಿ B ಡ್ಯಾಶ್ ಇಂಟು A ಡ್ಯಾಶ್. ಅದೇ ಥರ B into A ಹೋಲ್ ಡ್ಯಾಶ್ ಸೆಕೆಂಡ್ರಿ ಡ್ಯಾಶ್ A ಡ್ಯಾಶ್ ಇಂಟು B ಡ್ಯಾಶ್ ಅಂತ ಬರಿಬೋದಾ. ಓಕೆ ಸೊ ನಾನು ಏನು ಬರ್ತೀನಿ ಸೊ A into B ಹೋಲ್ ಡ್ಯಾಶ್ನ ಏನು ಬರ್ತದೆ B ಡ್ಯಾಶ್ ಇಂಟು A ಡ್ಯಾಶ್. ಅದೇ ಥರ B into A ಹೋಲ್ ಡ್ಯಾಶ್ನ ಏನು ಬರ್ತದೆ A ಡ್ಯಾಶ್ ಇಂಟು B ಡ್ಯಾಶ್. ಅದೇ ಥರ ಇಲ್ಲಿ ಬರ್ಕೊಳ್ಳಿ A ಡ್ಯಾಶ್ ಇಂಟು B ಡ್ಯಾಶ್. ಓಕೆ ಸೊ ನಾವು ಯು ಜಸ್ಟ್ ಸಿ ಸೊ ನಮಗೆ ಯು ನೋ ದಟ್ A ಡ್ಯಾಶ್ ಅಂದರೆ ಏನು A B ಡ್ಯಾಶ್ ಅಂದರೆ B. ಸೊ ದಟ್ AB ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು AB. ಓಕೆ ಸೊ ಇಷ್ಟು ಪ್ರೂವ್ ಮಾಡಿದರೆ ನಿಮಗೆ ಸೊ ನಿಮಗೆ 3 ಮಾರ್ಕ್ಸ್ ಬರ್ತವೆ. ನೋಡಿ ಫಸ್ಟ್ ಏನು ಮಾಡಿದ್ವಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ತೊಗೊಂಡು ಇದನ್ನು ಪ್ರೂವ್ ಮಾಡಿದ್ವಿ. ಈಗ ಇದನ್ನು ತೊಗೊಂಡು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತೇಳಿ ಪ್ರೂವ್ ಮಾಡಿದ್ವಿ. ಓಕೆ ಸೊ AB ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. AB ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ ಸೊ ಇಷ್ಟು ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಸೊ AB ಹೋಲ್ ಡ್ಯಾಶ್ ಈಸ್ ಈಕ್ವಲ್ ಟು AB ಅಂತ ತೊಗೊಂಡು AB ಇಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಯೂಸ್ ಮಾಡಿಕೊಂಡು B ಇಂಟು AB ಮಾಡಿದ್ವಿ. ಅದೇ ಥರ AB ಇಂಟು B ಅಂತ ತೊಗೊಂಡು ಸೊ AB ಇಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತೇಳಿ ಪ್ರೂವ್ ಮಾಡಿದಾಗ ಇದಕ್ಕೆ ಸೊ ನಮ್ಗೆ ಆನ್ಸರ್ ಆಗುತ್ತೆ. ಸೊ ಇದು ನೋಡಿ ರೇರ್ ಕೇಸ್ ಕೇಳೋದು. ನಾರ್ಮಲಾಗಿ ಫಸ್ಟ್ ಕ್ವಶನ್ಸ್ ಮಾಡ್ಸಿದ್ನಲ್ಲ ಅವೇ ಕ್ವಶನ್ಸ್ ಕೇಳೋದು. ಸೊ ಇದು ಬಟ್ ಒಂದ್ಸಲ ಕೇಳಿದ್ದಾನೆ ಈ ಕ್ವಶನ್ಸು. ಇಷ್ಟು ಕ್ವಶನ್ಸ್ ಮಾಡಿಬಿಟ್ರೆ ಮುಗೀತು. ಈ ಕ್ವಶನ್ಸ್ ಬಿಟ್ಟು ಮತ್ತೆ ಬೇರೆ ಯಾವ ಕ್ವಶನ್ ಬರೋದೇ ಇಲ್ಲ. ಸೊ ಇಷ್ಟೇ ಕ್ವಶನ್ಸ್ ಹಬ್ಬ ಬಂದರೆ ಈ ಕ್ವಶನ್ ಬಿಟ್ಟು ಬೇರೆ ಕ್ವಶನ್ ಬಂದರೆ ಅದು ನಿಮ್ಮದು ಕ್ವಶನ್ ಪೇಪರೇ ಅಲ್ಲ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಇಷ್ಟು ಕ್ವಶನ್ಸ್ ನೀಟಾಗಿ ನೋಡ್ಕೊಳ್ಳಿ ಸಾಕು. ಇಷ್ಟು ಕ್ವಶನ್ಸ್ ನೀಟಾಗಿ ನೋಡ್ಕೊಂಡ್ರೆ 3 ಮಾರ್ಕ್ಸ್ ನೀವು ಮ್ಯಾಟ್ರಿಸಸ್ಸಿಂದ ಎಲ್ಲಿ ಕಳ್ಕೊಳ್ಳೋಕ್ಕಾಗಲ್ಲ. ಓಕೆ ನಾವು ಜಸ್ಟ್ ಸಿ. ಓಕೆ ಥ್ಯಾಂಕ್ ಯು ಸೋ ಮಚ್.